ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ದಾವಡಿಯ ಆರೋಗ್ಯ ಅಥವಾ ಹಲ್ಲುಗಳ ಆರೋಗ್ಯ ಈ ವಿಷಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಅಂಡ್ ಎಂಡೋಡಾಂಟಿಕ್ಸ್ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ದರ್ಶನ ದೇವಾಡಿಗ ಇವರು 25 ವರ್ಷದಿಂದ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ರೂಟ್ ಕೆನಲ್ ಸ್ಪೆಷಲಿಸ್ಟ್ ಆಗಿ ಕೂಡ ಇವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಇವರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತು ನಾವು ಈ ವಿಷಯವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಒಂದು ನಮ್ಮ ಜೊತೆ ರೂಟ್ ಕೆನಲ್ ಸ್ಪೆಷಲಿಸ್ಟ್ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮಾರ್ಚ್ 5ನೇ ತಾರೀಕಿಗೆ ನ್ಯಾಷನಲ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಅಂಡ್ ಎಂಡೋಡಾಂಟಿಕ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಸೊ ದೇಹದ ಇತರ ಅಂಗಾಂಗಗಳ ಹಾಗೇನೆ ಹಲ್ಲಿನ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಕೆಲವೊಂದ್ಸಲ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇತರ ಅಂಗಾಂಗಗಳ ಬಗ್ಗೆ ಜಾಸ್ತಿ ಗಮನ ಹರಿಸ್ತೇವೆ, ಆದ್ರೆ ಹಲ್ಲುಗಳನ್ನ ಅಷ್ಟೊಂದು ಇದು ಮಾಡುದಿಲ್ಲ, ನೆಗ್ಲೆಕ್ಟ್ ಮಾಡಿ ಬಿಡ್ತೇವೆ. ಹಲ್ಲುಗಳ ಆರೋಗ್ಯ ನಮ್ಮ ಸೌಂದರ್ಯದ ಗುಟ್ಟು ಮಾತ್ರ ಅಲ್ಲ, ಇದು ಒಂದು ನಮಗೆ ಕಾನ್ಫಿಡೆನ್ಸ್ ಇದ್ದ ಹಾಗೆ. ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಗ್ರೂಪ್ ನಲ್ಲಿ ಏನಾದ್ರೂ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಿ ಅಥವಾ ಗ್ರೂಪ್ ಅಲ್ಲಿ ನಗ್ತಾ ಇದ್ದೀರಿ ಅಂತ ಹೇಳಿ ಆದ್ರೆ ನಿಮ್ಮ ಹಲ್ಲುಗಳ ಆರೋಗ್ಯ, ಹಲ್ಲುಗಳು ಚೆನ್ನಾಗಿ ಕಾಣಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಏನು ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಳೋದು ಅಥವಾ ಒಂಥರ ಆಕ್ವರ್ಡ್ ಫೀಲ್ ಆಗ್ತದೆ ನಿಮಗೆ ಕೂಡ. ಹಾಗಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲ್ಲುಗಳ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೊಳ್ಳೋದು, ರೂಟ್ ಕೆನಲ್ ಅಂದ್ರೆ ಏನು, ಇದನ್ನ ಹೇಗೆ ಮಾಡ್ತಾರೆ, ಇವೆಲ್ಲವನ್ನ ವೈದ್ಯರಲ್ಲಿ ಕೇಳಿ ತಿಳ್ಕೊಳ್ಳುವ. ಎಸ್ ಡಾಕ್ಟರ್, ಮೊದಲನೇದಾಗಿ ಈ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಅಂಡ್ ಎಂಡೋಡಾಂಟಿಕ್ಸ್ ಅಂತ ಹೇಳಿದ್ರೆ ಏನು? ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಮತ್ತು ಎಂಡೋಡಾಂಟಿಕ್ಸ್ ಅಂದರೆ ಇದು ಒಂದು ವಿಶೇಷ ದಂತ ಶಾಖೆ. ಡೆಂಟಿಸ್ಟ್ರಿಯಲ್ಲಿ ತುಂಬ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳನ್ನು ಕೆಲವು ಬೇರೆ ಬೇರೆ ಸಬ್ಜೆಕ್ಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಇದು ಒಂದು. ಇದರಲ್ಲಿ ಮುಖ್ಯ ಉದ್ದೇಶ ಏನಂದಿದ್ರೆ, ಸ್ವಾಭಾವಿಕ ಅಂದರೆ ನ್ಯಾಚುರಲ್ ಟೀತನ್ನು ಆದಷ್ಟು ಉಳಿಸುವುದು ಮತ್ತು ಅದನ್ನು ತೆಗೆಯುವುದನ್ನು ತಪ್ಪಿಸಿ ಆರ್ಟಿಫಿಷಿಯಲ್ ಹಲ್ಲು ಇಲ್ಲಾಂದರೆ ಕೃತಕ ಹಲ್ಲನ್ನು ಇಡುವುದನ್ನು ವರ್ಜಿಸುವುದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಈ ಸಬ್ಜೆಕ್ಟ್ ಸ್ಪೆಷಾಲಿಟಿಲಿ ನಾವು ಕಲಿಸುವುದು ಮತ್ತು ಕಲಿಸ್ತೇವೆ. ಮತ್ತು ಇದನ್ನು ಒಂದು ಸ್ಪೆಷಾಲಿಟಿ ಥರ ಸೇವೆನೂ ಸ್ವಾಭಾವಿಕವಾಗಿ ಉಳಿಸುವ ಹಲ್ಲನ್ನು ಪ್ರಯತ್ನಪಟ್ಟು ನಾವು ಉಳಿಸಿಕೊಡ್ತೇವೆ. ಇದರಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಸ್ಟೇಜಸ್ ಇದೆ. ಪೇಷಂಟ್ ಯಾವ ನಮ್ಮ ಸ್ಟೇಜಲ್ಲಿ ನಮ್ಮ ಹತ್ರ ಬರುತ್ತೆ ಆ ಹೊತ್ತಿನ ಪ್ರಕಾರ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು, ಫಿಲ್ಲಿಂಗ್ಸ್ ಇಲ್ಲಾಂದರೆ ರೂಟ್ ಕೆನಾಲ್, ಎರಡು ಮೇನ್ ಟ್ರೀಟ್ಮೆಂಟ್ ಪ್ರಾಬ್ಲಮ್ಸ್ ಇದರಲ್ಲಿ ಮ್ಯಾನೇಜ್ ಆಗುತ್ತೆ. ಬಟ್ ಡಿಪೆಂಡ್ಸ್ ಆನ್ ಯಾವ ಸ್ಟೇಜಲ್ಲಿ ಪೇಷಂಟ್ ನಮ್ಮ ಹತ್ರ ಬರುತ್ತೆ. ಸಣ್ಣ ವಿಷಯದಲ್ಲಿ ಬಂದರೆ ಸಣ್ಣ ಟ್ರೀಟ್ಮೆಂಟಲ್ಲೇ ಉಳಿಸ್ಕೊಡ್ತೀವಿ. ಡೀಪಾಗಿ ಹೋದರೆ ರೂಟ್ ಕೆನಾಲ್ ಅಂತ ಟ್ರೀಟ್ಮೆಂಟ್ ಮಾಡಿ ಅದನ್ನು ಉಳಿಸಿಕೊಡ್ಬೋದು. ಓಕೆ ಡಾಕ್ಟರ್, ಇವಾಗ ಹಲ್ಲುಗಳನ್ನು ಕೀಳುವುದಕ್ಕಿಂತ ನಮ್ಮ ನ್ಯಾಚುರಲ್ ಹಲ್ಲನ್ನು ಉಳಿಸಿಕೊಳ್ಳುವುದರ ಇಂಪಾರ್ಟೆನ್ಸ್ ಏನು? ಇವಾಗ ನ್ಯಾಚುರಲ್ ಹಲ್ಲನ್ನು ನಾವು ಕಳ್ಕೊಂಡ್ರೆ ಅದು ನಮ್ಮ ನ್ಯಾಚುರಲ್ ಹಲ್ಲು ಹೋಯ್ತು ಅಂತ ಹೇಳಿ ಒಂದು ದುಷ್ಪರಿಣಾಮ, ಅದು ಬಿಟ್ಟರೆ ಏನಾದರೂ ತೊಂದರೆ ಇದೆಯಾ ಅಂತ? ನೋಡಿ, ನ್ಯಾಚುರಲ್ ಹಲ್ಲಿನ ಇಂಪಾರ್ಟೆನ್ಸ್ ನಮಗೆ ಅದು ಕಳ್ಕೊಂಡಿದ ಮೇಲೆ ಗೊತ್ತಾಗೋದು. ಅದು ನಮಗೆ ಜಗಿಯೋದಕ್ಕೆ, ಮಾತಾಡೋಕ್ಕೆ, ನಮ್ಮ ಮುಖ ಲಕ್ಷಣಕ್ಕೆ, ಸ್ಮೈಲಿಂಗಿಗೆ, ನಮ್ಮ ಮುಖದ ಮೂಳೆ ಫೇಶಿಯಲ್ ಸ್ಟ್ರಕ್ಚರ್ ಅಂತಾರೆ, ಮಾಂಸಕ್ಕೆ, ತುಟ್ಟಿಗೆ ಸಪೋರ್ಟ್ ಕೊಡುತ್ತೆ. ಒಂದು ಪಕ್ಷ ಏನಾದರೂ ಹುಳ ಇಲ್ಲ ಕುಳುಮೆ ಆಗಿ ಅದು ಡ್ಯಾಮೇಜ್ ಆಗಿ ನಾವು ಕಳ್ಕೊಂಡ್ರೆ ಆ ಕಳ್ಕೊಂಡ ಜಾಗದಲ್ಲಿ ತುಂಬ ಬದಲಾವಣೆಗಳು ಬರುತ್ತೆ. ಜಾಗ ಖಾಲಿಯಾಗಿ ವಿಚಿತ್ರ ಕಾಣುವುದು ಅದು ಒಂದು ಇದೇ ಇದೆ. ಊಟ ಮಾಡುವುದಕ್ಕೆ, ಜಗಿಲಿಕ್ಕೆ ನಮಗೆ ಚೂಯಿಂಗ್ ಎಫಿಷಿಯನ್ಸಿ ಬರಲ್ಲ, ಆಹಾರವನ್ನು ಒಳ್ಳೆಯದಾಗಿ ಗ್ರೈಂಡ್ ಮಾಡೋಕ್ಕೆ ಬರಲ್ಲ, ಮಾತಾಡುವಾಗ ಕೆಲವು ಉಚ್ಚಾರಗಳು ಇದಕ್ಕೆಲ್ಲ ಮುಂದಿನ ಹಲ್ಲು ಹಿಂದಿನ ಹಲ್ಲು ಈಕ್ವಲಿ ಇಂಪಾರ್ಟೆನ್ಸ್ ಇದೆ. ಮತ್ತು ಅದಲ್ಲದೆ ಒಂದು ಹಲ್ಲು ಕಳ್ಕೊಂಡ್ರೆ ಅದರ ಅಕ್ಕಪಕ್ಕದಲ್ಲಿ ತುಂಬ ಬದಲಾವಣೆಗಳು ಬರುತ್ತೆ. ಅಂದರೆ ಮೇನಾಗಿ ಇಮ್ಮಿಡಿಯೇಟ್ ಚೇಂಜಸ್ ಏನಂದರೆ, ಆ ಜಾಗದಲ್ಲಿ ಆ ಮೂಳೆ ಕರಗಿ ಹೋಗುತ್ತೆ. ಮೂಳೆ ಕರಗಿದ್ದ ಮೇಲೆ ಅದರದ್ದು ಹೈಟ್, ಆಕಾರ ಚೇಂಜ್ ಆದರೆ ಅಲ್ಲಿ ಆ ಪಕ್ಕದ ಮಾಂಸಕ್ಕೆ ಸಪೋರ್ಟ್ ಹೋಗುತ್ತೆ. ಅದಲ್ಲದೆ ಕ್ರಮೇಣವಾಗಿ ಆ ಅಕ್ಕಪಕ್ಕದ ಹಲ್ಲು ಶಿಫ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೇಲಿದ ಹಲ್ಲು ಕೆಳಗೆ ಬರುತ್ತೆ, ಪಕ್ಕದ ಹಲ್ಲು ಟಿಲ್ಟ್ ಆಗುತ್ತೆ. ಹಾಗಾಗಿ ಅಕ್ಕಪಕ್ಕದಲ್ಲಿ ಅಲೈನ್ಮೆಂಟ್ ಅಂದರೆ ಅರೇಂಜ್ಮೆಂಟ್ ತಪ್ಪಿ ಹೋಗುತ್ತೆ. ಇದರಿಂದ ಮಾತುಕತೆ, ಊಟ ಮಾಡುವಾಗ ಗ್ಯಾಪ್ಸ್ ಬರುವುದು, ಫುಡ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ಸೇರಿಕೊಳ್ಳೋದು, ಇದೆಲ್ಲ ತಾಪತ್ರೆಗಳು ಶುರುವಾಗುತ್ತೆ. ಮತ್ತು ಒಂದು ಸಲ ಡಿಸ್ಪ್ಲೇಸ್ ಆದ ಹಲ್ಲನ್ನು ನಾವು ವಾಪಸ್ ಅದನ್ನು ನೇರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಮಿಡಿಯೇಟಾಗಿ ಮತ್ತು ಮಿಸ್ಸಿಂಗ್ ಹಲ್ಲನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ ತುಂಬ ಎಕ್ಸ್ಪೆನ್ಸಿವ್
ಟ್ರೀಟ್ಮೆಂಟ್ಸ್ ಎಲ್ಲ ಬರುತ್ತೆ, ಡೆಂಚರ್ಸ್, ಇಂಪ್ಲಾಂಟ್ಸ್, ಕ್ರೌನ್ಸ್. ಅದಕ್ಕಿಂತ ಸ್ವಾಭಾವಿಕ ಅಂದರೆ ನ್ಯಾಚುರಲ್ ಟೀತನ್ನೇ ರಿಪೇರ್ ಮಾಡಿ ಉಳಿಸ್ಕೊಳ್ಳೋದೇ ಜಾಣತನ, ಮತ್ತು ಅದು ಕಾಸ್ಟ್ ಎಫೆಕ್ಟಿವ್ ಕೂಡ. ಆ್ಯಂಡ್ ಲಾಂಗ್ ಟರ್ಮಲ್ಲಿ ಅದರದ್ದು ಬಾಳ್ವಿಕೆನೂ ಬೆಟರ್ ಇರುತ್ತೆ. ಓಕೆ ಡಾಕ್ಟರ್, ಈ ರೂಟ್ ಕೆನಲ್ ಅಂತ ಹೇಳಿದರೆ ಏನು, ಇದು ಮಾಡಲಿಕ್ಕೆ ಎಷ್ಟು ಟೈಮ್ ಹಿಡಿತದೆ ಅಂತ? ನೋಡಿ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ರೂಟ್ ಕೆನಾಲ್ ಆ ಶಬ್ದದಲ್ಲೇ ಆ ಟ್ರೀಟ್ಮೆಂಟಿನ ವಿಷಯ ಗೊತ್ತಾಗುತ್ತೆ. ಹಲ್ಲಿನ ಒಳಗೆ ಒಂದು ನರನಾಡಿಗಳ ಒಂದು ಸಣ್ಣ ಸೂಕ್ಷ್ಮವಾದ ಕೋಣೆ ಇರುತ್ತೆ. ಅಲ್ಲಿ ಆ ಹಲ್ಲು ಬೆಳೆಯುವಾಗ ಬೇಕಾದಂಥ ಒಂದು ನರನಾಡಿಗಳ ಅಂಶ ಇರುತ್ತೆ. ಸಾಮಾನ್ಯವಾಗಿ ನಮಗೆ ಅದು ಒಳಗೆ ಇದೆ ಅಂತ ಗೊತ್ತಾಗಲ್ಲ. ಬಟ್ ಕೆಲವೊಮ್ಮೆ ಅದಕ್ಕೆ ಹಲ್ಲಿಗೆ ಹುಳುಕಾದರೆ, ಡಿಕೆ ಆದರೆ ಆ ನರನಾಡಿಗಳಿಗೆ ಆ ಕ್ರಿಮಿಗಳು ಬಂದು ಅಟ್ಯಾಕ್ ಮಾಡಿ ಇನ್ಫೆಕ್ಷನ್ ಆಗುತ್ತಂತೆ, ನೋವು ಬರುತ್ತೆ. ಸಣ್ಣ ಪುಟ್ಟ ನೋವು ಇರುವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಮತ್ತು ಡೀಪಾಗಿ ಅದು ಒಳಗೆ ಹಲ್ಲಿನ ಒಳಗೆ ಸೋಂಕು ಸ್ಪ್ರೆಡ್ ಆದಮೇಲೆ ಒಳಗೆಯಿಂದ ಸಿಡಿತ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರು ಬಂದು ನೀವು ಅದನ್ನು ಉಳಿಸ್ಬೋದು. ಬಟ್ ಅದನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್, ಅದನ್ನು ಕೇರ್ಲೆಸ್ ಮಾಡಿ ಕಂಪ್ಲೀಟ್ ಹಲ್ಲು ಬಿಚ್ಚಿದ ಮೇಲೆ ಅದನ್ನು ಏನು ಮಾಡೋಕ್ಕಾಗಲ್ಲ. ಟೈಮಲ್ಲಿ ನೀವು ಬಂದರೆ ಇನಿಷಿಯಲ್ ಸ್ಟೇಜಸಲ್ಲಿ 1 ಇಲ್ಲಾಂದರೆ 2 ಅಪಾಯಿಂಟ್ಮೆಂಟ್ಸಲ್ಲಿ ನಾವು ಹಲ್ಲನ್ನು ಐದರ್ ಫಿಲ್ಲಿಂಗ್ ಆರ್ ಡೀಪ್ ಫಿಲ್ಲಿಂಗ್ ಆರ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್, ಯಾವುದಾದ್ರೂ 3 ಪರಿಸ್ಥಿತಿಯಲ್ಲಿ ಎಲ್ಲಿವರೆಗೂ ಆ ಹುಳುಕು ಸ್ಪ್ರೆಡ್ ಆಗಿದೆ ಅದರ ಪ್ರಕಾರ ಆ ಟ್ರೀಟ್ಮೆಂಟನ್ನು ನಾವು ಮಾಡಿ ಕ್ರಮೇಣ ಒಂದು ಕ್ಯಾಪ್ ಹಾಕ್ಸೋದನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಅದಕ್ಕೆ ಲಾಂಗ್ ಟೈಮ್ ಲೈಫ್ ಮತ್ತು ಬಾಳ್ವಿಕೆ ಬರಬೇಕಾದ್ರೆ ಒಂದು ಕ್ಯಾಪಿಂಗ್ ಇಲ್ಲ ಪರ್ಮನೆಂಟ್ ಕವರ್ ಬೇಕಾಗುತ್ತೆ. ಓಕೆ, ಹಾಗಾದರೆ ಡಾಕ್ಟರ್, ಇವಾಗ ರೂಟ್ ಕೆನಲ್ ಮತ್ತು ದವಡಿಯ ಫಿಲ್ಲಿಂಗ್ ಇದರ ನಡುವಿನ ವ್ಯತ್ಯಾಸ ಏನು, ಹೇಗೆ ಮಾಡಲಾಗುತ್ತೆ ಅಂತ? ನೋಡಿ, ಹಲ್ಲಿನಲ್ಲಿ 2 ಲೇಯರ್ಸ್ ಇದೆ. ಹೊರಗಡೆ ಇನಾಮಲ್ ಅಂತ, ಇನ್ನೊಂದು ಒಳಗೆ ಡೆಂಟಿನ್ ಅಂತ. ಅದ್ರ ಒಳಗೆ ಒಂದು ಸೂಕ್ಷ್ಮವಾದ ಕೋಣೆ ಅಂದರೆ ಪಲ್ಪ್ ಕೆನಾಲ್. ಆ ಇನಾಮಲ್ ಮತ್ತು ಡೆಂಟಿನಲ್ಲಿ ಔಟರ್ ಹಾಫಲ್ಲಿ ಅಂದರೆ ಹೊರಗಡೆ ಲೇಯರ್ಸಲ್ಲಿ ಹುಳ ಸ್ಪ್ರೆಡ್ ಆಗಿದರೆ ಅದನ್ನು ಅಲ್ಲೇ ಅಡಿಕೆಯನ್ನು ತೆಗೆಸಿ ಅಲ್ಲಿ ಫಿಲ್ಲಿಂಗ್ ಸಿಮೆಂಟ್ ಹಾಕಿ ಅದನ್ನು ತುಂಬಿಸ್ತೇವೆ. ಆದರೆ ಒಂದು ಪಕ್ಷ ಆ ಡೆಂಟಿನ್ ಲೇಯರನ್ನು ದಾಟಿ ಇನ್ಫೆಕ್ಷನ್ ನರನಾಡಿಗಳ ಮತ್ತು ನರದ ಕೋಣೆ ಒಳಗೆ ನುಗ್ಗಿದರೆ ಅದನ್ನು ಹಿಂದೇರಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಮುಂಚಿನ ಕಾಲದಲ್ಲಿ ಹಲ್ಲು ತೆಗೆಸುವುದೇ ವಾಸಿ, ಅದಕ್ಕೆ ಬೇರೆ ಉಪಾಯ ಇರಲಿಲ್ಲ. ಆದರೆ ಈಗ ಲಾಸ್ಟ್ ಒಂದು 100 ವರ್ಷದಿಂದ ಈ ಟ್ರೀಟ್ಮೆಂಟ್ ಬೆಳೀತಾ ತುಂಬ ಅಡ್ವಾನ್ಸ್ ಆಗಿ ಹೋಗಿದೆ. ಆ್ಯಂಡ್ ಇದನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ನಾವು ಹಲ್ಲನ್ನು ತೆಗೆಯದೆ ಬರೀ ಆ ಇನ್ಫೆಕ್ಷನನ್ನು ಜಾಗ ಖಾಲಿ ಮಾಡಿ ಅದರೊಳಗೆ ಸಿಮೆಂಟ್ ಇಲ್ಲ ಫಿಲ್ಲಿಂಗ್ ಹಾಕಿ ಅದನ್ನು ನಾವು ರಿಪೇರ್ ಮಾಡಿದ ಹಾಗೆ ಹಲ್ಲನ್ನು ಉಳಿಸ್ಕೊಡ್ತೇವೆ. ಮತ್ತು ಅದಕ್ಕೆ ಒಂದು ಕ್ಯಾಪ್ ಇಲ್ಲ ಕವರ್ ಹಾಕಿದರೆ ನಿಜ ಹಲ್ಲಿನ ಹಾಗೆ ರೂಪ ಮತ್ತು ಅದರ ಆಕಾರನೂ ವಾಪಸ್ ತರಬಹುದು. ಓಕೆ ಡಾಕ್ಟರ್, ಇವಾಗ ಈ ದವಡೆ ಫಿಲ್ಲಿಂಗ್ ಅಥವಾ ರೂಟ್ ಕೆನಲ್ ಮಾಡೋದು ಹಲ್ಲು ಹಾಳಾದಾಗ, ದವಡೆ ಹಾಳಾದಾಗ, ಹಾಗಾದರೆ ದವಡೆ ಹಾಳಾಗಲಿಕ್ಕೆ ಯಾವ ಕಾರಣಗಳಿರ್ಬೋದು ಅಂತ? ನಾವು ಹೇಳಿದ ಹಾಗೆ ಸ್ವೀಟ್ ಫುಡ್ಸ್, ಆ್ಯಸಿಡಿಕ್ ಫುಡ್ಸು ಮತ್ತು ಅಂಟುವ ಪದಾರ್ಥ ಇಂಥದ್ದೆಲ್ಲ ನಾವು ತುಂಬ ರೆಗ್ಯುಲರ್ ಆಗಿ ನಾವು ತಿಂದರೆ ಅದು ಹಲ್ಲಿಗೆ ಅಂಟಿಕೊಂಡು ಕ್ರಿಮಿಗಳಿಗೆ ಆಹಾರ ಅಂತ ಸಿಗುತ್ತೆ. ಅಂಥದ್ರಲ್ಲಿ ಕ್ರಿಮಿಗಳ ಸಂಖ್ಯೆ ಜಾಸ್ತಿಯಾಗಿ ಅವರು ಈ ಸ್ವೀಟನ್ನು ಫರ್ಮೆಂಟೇಷನ್ ಅಂತ ಒಂದು ಪ್ರೋಸೆಸ್ ಇದೆ, ಅದರಲ್ಲಿ ಆ್ಯಸಿಡ್ ತಯಾರು ಮಾಡಿತಿರ್ತದೆ. ಈ ಆ್ಯಸಿಡ್ ಅಂಶ ಹಲ್ಲಿಗೆ ಹಂಚಿಕೊಂಡ್ರೆ ಅದು ಹಲ್ಲನ್ನು ಕರಗಿ ಡೀಪಾಗಿ ಲೇಯರ್ ಆಗಿ ಡ್ಯಾಮೇಜ್ ಮಾಡಿ ಹಲ್ಲಿನ ನರದ ಒಳಗೆ ಸೇರುವವರೆಗೂ ಹೋಗಿರುತ್ತೆ. ಆಗ ಅಲ್ಲಿಂದ ಮತ್ತದು ಡೈರೆಕ್ಟ್ ಮೂಳೆಗೆ ಬೋನ್ಗೆ ಒಳಗೆ ಸೇರ್ಬೋದು ರೂಟ್ ಕೆನಾಲ್ ಮುಖಾಂತರ. ಹಾಗಾಗಿ ಸ್ಪ್ರೆಡ್ ಆದರೆ ಅಕ್ಕಪಕ್ಕದ ಮೂಳೆ ಮಾಂಸಕ್ಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆದರೆ ಮತ್ತು ದವಡೆ ಸ್ವೆಲ್ಲಿಂಗ್ ಬರೋದು, ಪಸ್ ಆಗೋದು, ಸೆಪ್ಟಿಕ್ ಆಗೋದು, ಜ್ವರ ಬರೋದು ಅಂಥದ್ದೆಲ್ಲ ವಿಶೇಷ ಕಾಂಪ್ಲಿಕೇಶನ್ಸ್ ಎಲ್ಲ ಕಂಡು ಬರುತ್ತೆ. ಅದನ್ನೆಲ್ಲ ಬರುವ ಮುಂಚೆನೇ ನಾವು ಟ್ರೀಟ್ಮೆಂಟ್ ಮಾಡಿ ಹಲ್ಲು ಇನ್ಫೆಕ್ಷನನ್ನು ತಡ್ಕೊಂಡ್ರೆ ನಮಗೆ ಹಲ್ಲು ಉಳಿತದೆ, ಇದೆಲ್ಲ ಕಾಂಪ್ಲಿಕೇಶನ್ಸು ಅವಾಯ್ಡ್ ಆಗುತ್ತೆ. ಹಾಗಾದರೆ ಡಾಕ್ಟರ್, ಈ ರೂಟ್ ಕೆನಲ್ ಯಾವಾಗ ಅಗತ್ಯವಾಗುತ್ತೆ? ಇವಾಗ ಹಲ್ಲು ನೋವು ಬಂದ ತಕ್ಷಣ ಜನರು ಏನು ಅಂದ್ಕೊಳ್ತಾರೆ, ನಾನು ರೂಟ್ ಕೆನಲ್ ಮಾಡಬೇಕಾ, ನಂದು ಅಷ್ಟು ಕಾಸ್ಟ್ ನನಗೆ ಆಗೋದಿಲ್ಲ ಅಂತೇಳಿ. ಯಾವಾಗ ಅಗತ್ಯವಾಗುತ್ತೆ ಈ ರೂಟ್ ಕೆನಲ್ ಮಾಡುವಂಥದ್ದು? ರೂಟ್ ಕೆನಲ್ ಅಂದರೆ ಹಲ್ಲನ್ನು ತೆಗೆಸೋದನ್ನು ಅವಾಯ್ಡ್ ಮಾಡುವ ಒಂದು ಲಾಸ್ಟ್ ಟ್ರೀಟ್ಮೆಂಟ್. ಫಸ್ಟ್ ಸ್ಟೇಜಲ್ಲಿ ನೀವು ಬಂದರೆ ರೂಟ್ ಕೆನಾಲ್ ಬೇಕಾಗಿಲ್ಲ. ಅದು ಡಿಕೆ ಬರೀ ಇನಾಮಲ್ ಅಲ್ಲ ಡೆಂಟಿನ್ ಲೆವೆಲ್ ತನಕ ಇದ್ದರೆ, ಔಟರ್ ಆ್ಯಂಡ್ ಇನ್ನರ್ ಲೆವೆಲ್ ಅಲ್ಲಿವರೆಗೂ ನಾವು ಫಿಲ್ಲಿಂಗ್ ಮಾಡಿ ಸಿಂಪಲ್ಲಾಗಿ ಅದನ್ನು ಪ್ಯಾಚ್ ಅಪ್ ಮಾಡಿ ಕಳಿಸ್ಬೋದು. ಆ ಲೆವೆಲಿಂದ ದಾಟಿ ಇನ್ನೂ ನೀವು ನೆಗ್ಲೆಕ್ಟ್ ಮಾಡಿ ಡಿಲೇ ಮಾಡಿ ಅದನ್ನು ಕೇರ್ಲೆಸ್ ಮಾಡಿ ಲೇಟ್ ಮಾಡಿದರೆ ಅದು ಇನ್ಫೆಕ್ಷನ್ ನರದ ಕೋಣೆ ಒಳಗೆ ಮುಟ್ಟಿದ್ರೆ ಮಾತ್ರ ನಾವು ರೂಟ್ ಕೆನಾಲ್ ಸಜೆಸ್ಟ್ ಮಾಡೋದು. ಅದು ಸ್ಟೇಜಸ್ ಹೇಗೆ ಗೊತ್ತಾಗ್ತದೆ ಡಾಕ್ಟರ್ ನಮಗೆ? ಅದು ಒಂದಂದರೆ ನಾವು ಹೇಳುವುದು ವರ್ಷದಲ್ಲಿ 2 ಸಲ ನೀವು ಡೆಂಟಿಸ್ಟ್ ಹತ್ರ ಹೋಗಿ, ಅದು ಒಂದು ನಿಮಗೆ ಗೊತ್ತಿಲ್ಲದಿದ್ದರೆ ನಾವು ನೋಡಿ ಅದನ್ನು ಹಿಡಿತೇವೆ.
ಇಲ್ಲದಿದ್ದರೆ ನಿಮಗೆ ಸಿಂಪ್ಟಮ್ಸ್ ಅಂದರೆ ಸೆನ್ಸಿಟಿವಿಟಿ ಬರಬಹುದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಬಿಸಿ ಇಲ್ಲಾಂದರೆ ಕೋಲ್ಡ್ ಫುಡ್ಸ್ಗೆ ಒಮ್ಮೆಲೆ ಚುಮ್ಮಂತ ಕರೆಂಟ್ ಹೊಡೆಯೋದು, ಅಲ್ಲಿ ಹುಳುಕಾಗಿ ಕ್ಯಾವಿಟಿ ಆದರೆ ಅದ್ರ ಒಳಗೆ ಊಟ ಆಹಾರ ಪದಾರ್ಥಗಳು ಹೋಗಿ ಸಿಕ್ಕಾಕ್ಕೊಳ್ತದೆ. ಜಗಿಯುವಾಗ ಅಲ್ಪ ಸ್ವಲ್ಪ ನೋವು ಆಗ್ತದೆ, ಇಲ್ಲ ಆ ನೋವು ದವಡೆಯಿಂದ ಸ್ಪ್ರೆಡ್ ಆಗಿ ಕಿವಿಗೆ ಕಣ್ಣಿಗೆ ಅಂಥದ್ದು ಕೆಲವೊಮ್ಮೆ ಲಕ್ಷಣಗಳು ಕಾಣ್ತೇವೆ. ಇಲ್ಲದಿದ್ದರೆ ನೀವು ರೆಗ್ಯುಲರ್ ಆಗಿ 2 times a year ನಾವು ಹೇಳ್ತೇವೆ, ವರ್ಷದಲ್ಲಿ 2 ಸಲ ನೀವು ಬಂದು ಭೇಟಿ ಮಾಡಿ ಎಲ್ಲ ಶೇಮನ ಚೆಕಪ್ ಅಂತ ಮಾಡಿಕೊಂಡು, ಅಲ್ಲದೆ ಕೆಲವೊಮ್ಮೆ ಕ್ಲೀನಿಂಗ್ ಕೂಡ ನೀವು ಹಲ್ಲಿನ ಮಧ್ಯದಲ್ಲಿ ಸೇರಿದ ಆಹಾರ ಪದಾರ್ಥ ನಿಮ್ಮ ಕೈಯಲ್ಲಿ ತಪ್ಪಿದ್ದನ್ನು ನೀವು ಗೊತ್ತಿಲ್ಲದೆ ಬಾಕಿಯಾದರೆ ನಾವು ನಮ್ಮ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಕ್ಲೀನಿಂಗ್ ಅಂತ ಎಲ್ಲ ಸ್ಕೇಲಿಂಗ್ ಮೆಷಿನ್ ಕ್ಲೀನಿಂಗ್ ಎಲ್ಲ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡಿದರೆ ತುಂಬ ಮಟ್ಟಿಗೆ ನಿಮ್ಮ ಹಲ್ಲನ್ನು ನ್ಯಾಚುರಲ್ ಸ್ಟೇಜಲ್ಲಿ ನಿಮಗೆ ಲೈಫ್ ಲಾಂಗ್ ಉಳಿಸ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ ಡಾಕ್ಟರ್, ಈ ರೂಟ್ ಕೆನಲ್ ಮಾಡಿದ ಮೇಲೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಬೋದು? ಮೊದಲಿದ್ದ ಹಾಗೆ ಮೊದಲು ತಿಂದ ಆಹಾರಗಳನ್ನೆಲ್ಲ ಸೇವಿಸ್ಬೋದಾ? ಯಾವ ರೀತಿ ಅದನ್ನು ಕಾಪಾಡ್ಕೊಳ್ಬೋದು ಅಂತ? ಮೋಸ್ಟ್ ಆಫ್ ದ ಕೇಸಸ್ ಅಂದರೆ ಸಾಮಾನ್ಯವಾಗಿ ನೀವು ಹಲ್ಲು ಡ್ಯಾಮೇಜ್ ಆಗಿದ ತಕ್ಷಣ ಎಷ್ಟುವರೆಗೂ ಅದು ಹಲ್ಲು ವೀಕ್ ಆಗಿದೆ ಅದ್ರ ಮೇಲೆ ಇದೆ. ಹಾಗೆ ಅದು ರಿಪೇರ್ ಮಾಡಿದ ಹಲ್ಲು ಅಂತ ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗತ್ತೆ. ನಿಜ ಹಲ್ಲಿನಷ್ಟು ಬಲ, ಆಕಾರ ಮತ್ತು ಅದಕ್ಕೆ ತಡ್ಕೊಳ್ಳುವ ಶಕ್ತಿ ಇರಲ್ಲ. ಯಾಕಂದರೆ ಅದು ಡಿಕೆ ಕಟ್ ಮಾಡಿ ತೆಗೆದ ಮೇಲೆ ಸ್ವಲ್ಪ ಹಲ್ಲು ವೀಕ್ ಆಗಿರುತ್ತೆ, ಹಾಲೋ ಅಂದರೆ ಒಳಗೆ ಟೊಳ್ಳಾಗಿರುತ್ತೆ, ಅದ್ರ ಬಲ ಅಷ್ಟು ಇರುವುದಿಲ್ಲ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಅಂದರೆ ನೀವು ತುಂಬ ಹಾರ್ಡ್ ಫುಡ್ಸ್, ಕಡಲೆ, ಉಂಡೆ, ಚಿಕ್ಕಿ ರಫ್ ಆಗಿ ಯೂಸ್ ಮಾಡಬಾರ್ದು. ಸ್ವಲ್ಪ ಬಲವನ್ನು ಸ್ಪ್ರೆಡ್ ಮಾಡಿ ಅಕ್ಕಪಕ್ಕದ ಹಲ್ಲಿಗೆ ಬ್ಯಾಲೆನ್ಸ್ ಮಾಡಿ ಉಪಯೋಗಿಸ್ಬೋದು. ಮತ್ತು ಎಡೆಯಲ್ಲಿ ಕ್ಲೀನಿಂಗ್ ಎಲ್ಲ ತುಂಬ ಸೂಕ್ಷ್ಮವಾಗಿ ಕಡ್ಡಾಯವಾಗಿ ಮಾಡಬೇಕು. ಮುಂಚಿನ ಹಾಗೆ ಕೇರ್ಲೆಸ್ ಮಾಡಿ ಇದಕ್ಕೆ ಒಂದು ಸಲ ಲೈಫ್ ಸಿಕ್ಕಿದೆ ಇನ್ನೊಂದು ಸಲ ಅದನ್ನು ಟೆಸ್ಟ್ ಮಾಡಬಾರ್ದು. ಅದಕ್ಕೆ ಬಾಳ್ವಿಕೆ ನೀವು ಇನ್ನು ಕೊಡಬೇಕಾದ್ರೆ ರೆಗ್ಯುಲರ್ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ಹಾರ್ಡ್ ಫುಡ್ಸನ್ನು ನಾವು ಹಾರ್ಡ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಮತ್ತು ಅಕ್ಕಪಕ್ಕದಲ್ಲಿ ಕ್ಲೀನಿಂಗ್ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಅಲ್ಲಿ ಇನ್ನೊಂದು ಸಲ ಹುಳ ಲೀಕೇಜ್ ಆಗಿ ಒಳಗೆ ನುಗ್ಗದ ಹಾಗೆ ನೋಡೋದ ಹಾಗೆ ಸ್ವಲ್ಪ ಕೇರ್ಫುಲ್ ಆಗಿ ಹೋಮ್ ಕೇರ್ ಆ್ಯಂಡ್ ಮೇಂಟೆನೆನ್ಸ್ ಅಂದರೆ ಟ್ವೈಸ್ ಬ್ರಷಿಂಗ್, ಕರೆಕ್ಟಾಗಿ ಮೂಮೆಂಟ್ಸು ಬ್ರಷ್ ಎಲ್ಲ ಕೇಳಿಕೊಂಡು ಹೇಗೆ ಮಾಡೋದು ಅದನ್ನು ಕೇರ್ ಮಾಡಿದರೆ ನಿಮಗೆ ತುಂಬ ಮಟ್ಟಿಗೆ ಅದು ನ್ಯಾಚುರಲ್ ಹಲ್ಲಿನಷ್ಟೇ ಲೈಫ್ ಕೊಡ್ಬೋದು. ಓಕೆ ಡಾಕ್ಟರ್, ರೂಟ್ ಕೆನಲ್ ಮಾಡಿದ ಮೇಲೆ ಕ್ಯಾಪ್ ಹಾಕೋದು ಸಾಮಾನ್ಯ ಅಲ್ವಾ? ಇದು ಯಾಕೆ ಅಂತ? ನಿಜ ಹಲ್ಲಿನಲ್ಲಿ ಫುಲ್ ಸ್ಟ್ರಕ್ಚರ್ ಕಂಪ್ಲೀಟ್ ಸ್ಟ್ರೆಂತ್ ಇರುತ್ತೆ. ರೂಟ್ ಕೆನಲ್ ಮಾಡಿದ ಹಲ್ಲಿಗೆ ಒಳಗೆ ನಾವು ಡಿಕೆಯನ್ನು ಕಟ್ ಮಾಡಿ ತೆಗಿತೇವೆ, ಆವಾಗ ಅದು ಹಾಲೋ ಆಗುತ್ತೆ. ಮತ್ತು ಅದ್ರ ಒಳಗೆ ಇರುವ ಜೀವಂತವಾದ ಆ ನರ ಈಗ ಅದು ಸೋಂಕಿತ ಕಾರಣ ಇನ್ಫೆಕ್ಷನ್ ಸ್ಪ್ರೆಡ್ ಆದ ಕಾರಣ ನಾವು ತೆಗಿಬೇಕಾಗತ್ತೆ. ಹಾಗಾಗಿ ಅದರಲ್ಲಿ ತೇವಾಂಶ ಕಡಿಮೆ ಆದರೆ ಅದು ಒಂಥರ ಒಣ ಕಟ್ಟಿಗೆ ಥರ ರಿಪೇರ್ ಆದ ಹಲ್ಲು. ಅದರಲ್ಲಿ ಮೊದಲಿನಷ್ಟು ಎಲ್ಲ ಇರುವುದಿಲ್ಲ. ಅದಕ್ಕೆ ನಾವು ಒಂದು ಕವಚ ಥರ ಒಂದು ತಲೆಗೆ ಹೆಲ್ಮೆಟ್ ಇಟ್ಟ ಹಾಗೆ ಒಂದು ಕವರ್ ಹಾಕಿದರೆ ಆ ವೀಕ್ ಆದ ಹಲ್ಲನ್ನು ಅದು ಪ್ರೊಟೆಕ್ಷನ್ ಕೊಡುತ್ತೆ. ಊಟ ಮಾಡುವಾಗ ಜಗಿಯುವಾಗ ಆ ಫೋರ್ಸಸನ್ನೆಲ್ಲ ಈಕ್ವಲಿ ಸ್ಪ್ರೆಡ್ ಮಾಡಿ ಆ ಒಂದು ಪಾಯಿಂಟಿಗೆ ಫ್ರ್ಯಾಕ್ಚರ್ ಆಗದ ಹಾಗೆ, ಕಟ್ ಆಗದ ಹಾಗೆ ಅದಕ್ಕೆ ಸ್ವಲ್ಪ ಲೈಫನ್ನು ಕೊಡ್ತದೆ. ಹಾಗಾಗಿ ಕ್ಯಾಪಿಂಗ್ ಅನಿವಾರ್ಯ, ಬಟ್ ಆದಷ್ಟು ಬೇಗ ಅಷ್ಟು ಮಾಡಿದರೆ ಬೆಟರ್. ಓಕೆ ಡಾಕ್ಟರ್, ಇವಾಗ ಈ ಹಲ್ಲುಗಳ ಏನಾದರೂ ತೊಂದರೆ ಕಂಡು ಬಂದರೆ ನಿಯಮಿತ ತಪಾಸಣೆ ಮತ್ತು ಸರಿಯಾದ ಟೈಮಲ್ಲಿ ಚಿಕಿತ್ಸೆ ಪಡೆಯುವುದು ಎಷ್ಟು ಇಂಪಾರ್ಟೆಂಟ್? ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಲ್ಲು ನೋವು ಇದು ಕಡಿಮೆ ಆಗ್ತದೆ, ನಾವು ಮನೆ ಮಂದು ಮಾಡುವ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ. ಸರಿಯಾದ ತಪಾಸಣೆ ಮಾಡಿ ಚಿಕಿತ್ಸೆ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ? ರೆಗ್ಯುಲರ್ ಟ್ರೀಟ್ಮೆಂಟ್ ಅದಕ್ಕಿಂತ ಜಾಸ್ತಿ ರೆಗ್ಯುಲರ್ ಚೆಕಪ್ಸ್. ಯಾಕಂದರೆ ನಿಮ್ಮ ಕೈಯಲ್ಲಿ ತಪ್ಪಿ ಎಲ್ಲಾದರೂ ಬಾಕಿಯಾದ ಕ್ಲೀನಿಂಗ ಇಲ್ಲ ಹಲ್ಲಿನ ಮಧ್ಯದಲ್ಲಿ ಆಹಾರಗಳು ಕ್ರಿಮಿಗಳಿಗೆ ಬೇಕಾದ ಒಂದು ವಾತಾವರಣ ತಯಾರಾಗಿರುತ್ತೆ. ಅಂಥದ್ರಲ್ಲಿ ನಿಮಗೆ ಕಾಯಿಲೆ ಬಂದು ನೋವು ತಿಂದು ಸಂಕಟಪಟ್ಟು ನೀವು ಮತ್ತೆ ಬಂದು ಅದನ್ನು ರಿಪೇರ್ ಮಾಡೋದಕ್ಕಿಂತ ವರ್ಷಕ್ಕೆ 2 ಸಲ ಹೋಗಿ ಅದನ್ನು ಪ್ರಿವೆನ್ಷನ್ ಅವಾಯ್ಡ್ ಮಾಡುವುದನ್ನು ಬೆಟರ್ ಮಾಡಿ ಇದನ್ನು ನೀವು ಹೊಸ ಕಾಯಿಲೆಯನ್ನು ಬರುವುದನ್ನು ತಪ್ಪಿಸ್ಬೋದು. ಹಾಗಾಗಿ ರೆಗ್ಯುಲರ್ ಚೆಕಪ್ಸಲ್ಲಿ ನಿಮಗೆ ಸ್ಮಾಲ್ ಟ್ರೀಟ್ಮೆಂಟ್ಸ್ ಸರ್ಫೇಸಲ್ಲಿ ಸಣ್ಣ ಮಟ್ಟಿಗೆ ಇನಿಷಿಯಲ್ ಸ್ಟೇಜಸ್, ಪ್ರಾಥಮಿಕ ಸ್ಟೇಜಸ್ ಅಂತಾರೆ, ಅಂಥದ್ರಲ್ಲೇ ನೀವು ಸಣ್ಣ ಫಿಲ್ಲಿಂಗ್ಸಲ್ಲೇ ಸುಧಾರಿಸ್ಬೋದು. ಲೇಟಾಗಿ ನೋವು ಎಲ್ಲ ಬಂದಮೇಲೆ ಅದು ಒಂಥರ ಕಾಯಿಲೆ ಡೀಪಾಗಿ ಹೋಗಿರುತ್ತೆ. ಆವಾಗ ಅದಕ್ಕೆ ಬೇಕಾದಾಗ ಡೀಪರ್ ಟ್ರೀಟ್ಮೆಂಟ್, ಕಾಸ್ಟ್ಲಿ ಟ್ರೀಟ್ಮೆಂಟ್ ಆರ್ ಲಾಂಗರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಹಾಗಾಗಿ ಅದು ನಿಮ್ಮ ಕೈಯಲ್ಲಿ, ಸಣ್ಣ ಮಟ್ಟ ಕ್ಲೀನಿಂಗ್ ಆ್ಯಂಡ್ ಪ್ಯಾಚಿಂಗ್ ಅಪ್ ಆರ್ ಡೀಪರ್ ಟ್ರೀಟ್ಮೆಂಟ್ ಆರ್
ಅದು ಅಲ್ಲದಿದ್ದರೆ ರೂಟ್ ಕೆನಾಲ್ ಆಗದಿದ್ದರೆ ಮತ್ತೆ ಹಲ್ಲು ತೆಗಿಸೇಬೇಕಾಗ್ತದೆ, ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನರು ಹೇಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್. ಹೌದು, ಬೇಗ ಬಂದ್ರೆ ಕಡಿಮೆಯಲ್ಲಿ ಮುಗಿಸಬಹುದು. ಅದು ನಿಮ್ಮ ಸಾಮಾನ್ಯವಾಗಿ ಎಲ್ಲಾದರೂ ಗಾಯ ಬಂದರೆ ನೀವು ಫಸ್ಟ್ ಸ್ಟೇಜಲ್ಲೇ ಹೋಗಿ ಅದಕ್ಕೆ ಔಷಧಿ, ಬ್ಯಾಂಡೇಜ್, ಪಟ್ಟಿ ಎಲ್ಲ ಮಾಡಿದರೆ ಅದು ಒಂದು ಸಣ್ಣ ಗಾಯ ಒಂದು ಕಲೆಯಾಗಿ ಉಳಿತದೆ. ತುಂಬ ಡೀಪಾಗಿ ಇನ್ಫೆಕ್ಷನ್ ಮೂಳೆ ಬೋನ್ ಒಳಗೆ ಹೋದರೆ ಮತ್ತೆ ಅದು ಬೋನಿಗೆ ಇನ್ಫೆಕ್ಷನ್, ಮಾಂಸಕ್ಕೆ ಇನ್ಫೆಕ್ಷನ್, ದೊಡ್ಡ ಒಂದು ಹುಂಡಾಗಿ ಅದನ್ನೆಲ್ಲ ನೀವು ಮತ್ತೆ ಲೈಫ್ ಲಾಂಗ್ ನೋಡಿ ಬೇಜಾರು ಮಾಡಬೇಕು. ನಾನು ಟೈಮಲ್ಲಿ ಹೋಗ್ತಾ ಇದ್ರೆ ನಾನು ಉಳಿಸ್ಕೊಳ್ಬೋದಿತ್ತಲ್ವಾ ಅಂತ. ಹೌದು ಡಾಕ್ಟರ್, ಇವಾಗ ಜನರು ತಮ್ಮ ಬಾಯಿ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೊಳ್ಬಹುದು? ದವಡೆಯ ತೊಂದರೆ ಬರದಂತೆ ಅಥವಾ ಹಲ್ಲುಗಳ ತೊಂದರೆ ಬರದಂತೆ ಯಾವ ರೀತಿ ಕಾಪಾಡ್ಕೊಳ್ಬೇಕು ನಾರ್ಮಲ್ ಆಗಿ? ನೋಡಿ, ಮೇನ್ ಅಂದರೆ ಈಗ ಸಾಮಾನ್ಯವಾಗಿ ಬರುವ ಹುಳ ಇದು ಎಲ್ಲರಿಗೆ ಬರುತ್ತೆ, ಬಟ್ ಅದಕ್ಕೆ ಬೇರೆ ಬೇರೆ ಕಾರಣಗಳಿಗೆ ಒಬ್ಬರಿಗೆ ಹೆಚ್ಚು ಉಂಟು, ಇನ್ನೊಬ್ಬರಿಗೆ ಕಡಿಮೆ ಇದೆ. ಅದು ನಮ್ಮ ಶರೀರಕ್ಕೆ ಬರುವ ಒಂದು ಇಮ್ಯುನಿಟಿ ಅಂತಾರೆ, ಮತ್ತು ನಮ್ಮ ಹಲ್ಲಿನ ಸಂರಕ್ಷಣೆ ಮತ್ತು ಅದರದ್ದು ಕಾಂಪೊಸಿಷನ್, ಹಲ್ಲಿನಲ್ಲಿ ಎಷ್ಟು ಕ್ಯಾಲ್ಶಿಯಂ ಅಂಶ ಇದೆ ಅದು ಎಲ್ಲರಲ್ಲಿ ಒಂದೇ ಥರ ಇರೋದಿಲ್ಲ. ಅದಲ್ಲದೆ ಅವರು ಮಾಡುವ ಊಟ, ಆಹಾರ, ಮೆಥಡ್ಸ್ ಆಫ್ ಕ್ಲೀನಿಂಗ್, ದಿನದಲ್ಲಿ ಎಷ್ಟು ಸಲ ಹಲ್ಲು ಉಜ್ಜ್ತಾರೆ, ಅದು ಮೇನಾಗಿ ರಾತ್ರಿ ಹೊತ್ತಿಗೆ ಮಲಗುವ ಮುಂಚೆ ಮಾಡುವ ಬ್ರಷಿಂಗ್ ತುಂಬ ಅನಿವಾರ್ಯ. ಬೆಳಗ್ಗೆ ಎದ್ದು ನೀವು ಹಲ್ಲು ಉಜ್ಜಿದ್ರೂ ಅಷ್ಟು ಬೆನಿಫಿಟ್ ಸಿಗಲ್ಲ. ನೈಟಿಗೆ ಊಟ ಆಗಿ ನೀವು ಮಲಗುವ ಮುಂಚೆ ಮಾಡುವ ಬ್ರಷಿಂಗ್ ಅದು 100% ಇಂಪಾರ್ಟೆಂಟ್. ಯಾಕಂದರೆ ರಾತ್ರಿ ಇಡೀ ನೀವು ಬಾಯಲ್ಲಿ ಏನು ಮೂಮೆಂಟ್ ಮಾಡೋದಿದ್ದ ಕಾರಣ ಅಲ್ಲಿ ಕ್ರಿಮಿಗಳಿಗೆ ಬೇಕಾದಷ್ಟು ಅವಕಾಶ ಸಿಗುತ್ತೆ. ನೀವು ಊಟ ಆಹಾರ ಉಳಿಸ್ಕೊಂಡ ಕಣಗಳು ಅವರಿಗೆ ಬೇಕಾದಷ್ಟು ಹೊಟ್ಟೆಪಾಡಿಗೆ ಅನ್ನ ಆಹಾರ ಸಿಕ್ಕಿದ್ರೆ ಅವರು ಎಲ್ಲ ಡ್ಯಾಮೇಜ್ ಮಾಡಿರ್ತಾರೆ. ಬೆಳಗ್ಗೆ ಎದ್ದು ನೀವು ಬ್ರಷ್ ಮಾಡಿದರೆ ಅಷ್ಟು ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನೈಟ್ ಬ್ರಷಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮಾರ್ನಿಂಗ್ ಬ್ರಷಿಂಗ್ ಈಸ್ ಫಾರ್ ಫ್ರೆಶ್ನೆಸ್. ಅದು ನೀವು ಬೆಳಗ್ಗೆ ಎದ್ದು ಒಂದು ಫ್ರೆಶ್ ಫೀಲಿಂಗ್, ಕ್ಲೀನ್ ಮಾಡಿ ಇಟ್ಟ ಬಾಯಿಗೆ ಮಿನಿಮಮ್ ಕ್ಲೀನಿಂಗ್ ಸಿಗುತ್ತೆ. ಸೊ ಮೇನ್ ಕ್ಲೀನಿಂಗ್ ಆ್ಯಂಡ್ ಬ್ರಷಿಂಗ್ ಅದು ಇಂಪಾರ್ಟೆಂಟ್ ಅಂದರೆ ರಾತ್ರಿ ಮಲಗುವ ಮುಂಚೆ. ಸೊ ಇದನ್ನು ಎಲ್ಲರೂ ಯೋಚನೆ ಮಾಡಿ ಪ್ರಯೋಗದಲ್ಲಿ ತಂದರೆ ನಮ್ಮ ಡೆಂಟಿಸ್ಟ್ನವರಿಗೆ ಕೆಲಸ ತುಂಬ ಕಡಿಮೆ ಆಗ್ಬೋದು. ಹೌದು. ಮತ್ತು ಸ್ವೀಟ್ಗಳನ್ನು ತಿಂದು ಟೈಪ್ ಆಫ್ ಫುಡ್ ಆಲ್ಸೋ. ಯಾಕಂದರೆ ಕೆಲವರಿಗೆ ಸ್ವೀಟ್ಸ್, ಸ್ಟಿಕ್ಕಿ ಫುಡ್ಸು, ಈ ಕೋಲಾಸ್, ಕ್ಯಾಂಡೀಸ್ ಇಂಥದ್ದೆಲ್ಲ, ಮತ್ತು ಈವನ್ ನಮ್ಮ ಹಬ್ಬದೆಲ್ಲ ಸ್ವೀಟ್ಸ್ ಎಲ್ಲ ಯಾವುದೂ ನೀವು ತಿನ್ನಿರಿ ಅದು ಹೊಟ್ಟೆಗೆ ಹೋಗುವಂಥ ಆಹಾರ. ಅದು ಹಲ್ಲಿನ ಹತ್ತಿರ ಅಕ್ಕಪಕ್ಕದಲ್ಲಿ ಉಳಿಸ್ಕೊಂಡ್ರೆ ಅದು ಕ್ರಿಮಿಗಳಿಗೆ ಆಹಾರ. ಅದು ನೀವು ತಿನ್ನುವುದು ಒಂಥರ ಕ್ವಾಂಟಿಟಿ ಕಡಿಮೆ ಮಾಡಬೇಕು, ಫ್ರೀಕ್ವೆನ್ಸಿ ಕಡಿಮೆ ಮಾಡಬೇಕು. ಮತ್ತು ಅಂದರೆ ದಿವಸದಲ್ಲಿ ಆದಷ್ಟು ಮಟ್ಟಿಗೆ ನ್ಯಾಚುರಲ್ ಫುಡ್ಸು, ರಾ ಫುಡ್ಸು, ಫೈಬರ್ ಫುಡ್ಸು ಹೆಚ್ಚಿದ್ರೆ ಬೆಟರ್. ಸ್ವೀಟ್, ಸ್ಟಿಕ್ಕಿ ಮತ್ತು ಆ್ಯಸಿಡ್ ಅಂದರೆ ಈವನ್ ಕೋಲಾಸ್, ಸೋಡಾಸ್, ಈವನ್ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ. ಮತ್ತು ನೀವು ವಿನೆಗರ್, ಟ್ಯಾಮರಿಂಡ್ ಇಂಥದ್ದೆಲ್ಲ ಪ್ರಿಸರ್ವೇಟಿವ್ ಇದ್ದ ಫುಡ್ಸನ್ನೆಲ್ಲ ನೀವು ತಗೊಂಡ್ರೂ ಅದರಲ್ಲೂ ಆ್ಯಸಿಡ್ ಅಂಶ ಇದೆ. ಇದೆಲ್ಲ ಆ್ಯಸಿಡ್ ನಿಮ್ಮ ಆಹಾರದಿಂದ ಬರ್ಬೋದು, ಇಲ್ಲ ಕ್ರಿಮಿಗಳು ತಯಾರು ಮಾಡಿದ ಆ್ಯಸಿಡ್ ಎಲ್ಲಾದರೂ ಹೋಗಿ ಸೇರುವುದು ಹಲ್ಲಿಗೆ. ಅದು ಡ್ಯಾಮೇಜ್ ಆಗುವುದು ಹಲ್ಲಿನ ಹೊರಭಾಗದ ಇನ್ಯಾಮಲ್. ಕ್ರಮೇಣ ಅದು ಡೀಪಾಗಿ ಹೋಗಿ ಡ್ಯಾಮೇಜ್ ಆಗೇ ಆಗುತ್ತೆ. ಇದನ್ನು ಹೇಗೆ ಮಾಡ್ತಾರೆ? ಇದರ ಪ್ರೊಸೆಸ್ ಏನು? ಅಥವಾ ಒಬ್ಬ ರೋಗಿ ರೂಟ್ ಕೆನಾಲ್ ಮಾಡಲಿಕ್ಕೆ ಬರುವವರು ಯಾವ ರೀತಿ ರೆಡಿ ಆಗಿರಬೇಕು ಇದಕ್ಕೆ ಅಂತ? ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ಹಲ್ಲಿನ ಒಳಗೆ ಅದರ ಸಂರಕ್ಷಣೆ ಇರುವ ಒಂದು ಸಣ್ಣ ಕೋಣೆಯಲ್ಲಿ ನಾವು ಬೋನ್ ಮ್ಯಾರೋ ಅಂತ ಹೇಳಿದ ಹಾಗೆ ಟೂತ್ ಮ್ಯಾರೋ ಅಂತ ಅದಕ್ಕೆ ರೂಟ್ ಕೆನಾಲ್ ಅಂತ ಹೇಳ್ತಾರೆ. ಅದ್ರ ಒಳಗೆ ಇರುವ ಈ ಡ್ಯಾಮೇಜ್ ಆದ ಇಲ್ಲ ಸೋಂಕು ಸೇರಿದ ಇನ್ಫೆಕ್ಷನ್ ಆದ ಪಲ್ಪನ್ನು ಆ ಜಾಗದಿಂದ ಖಾಲಿ ಮಾಡಿ ಅದನ್ನು ಡಿಸ್ಇನ್ಫೆಕ್ಷನ್ ಅಂದರೆ ಕ್ರಿಮಿಗಳನ್ನು ಅಲ್ಲಿಂದ ಕ್ಲಿಯರ್ ಮಾಡಿ ಅದನ್ನು ತುಂಬಿಸುವ ಟ್ರೀಟ್ಮೆಂಟ್ಗೆ ರೂಟ್ ಕೆನಾಲ್ ಅಂತಾರೆ. ಇದಕ್ಕೋಸ್ಕರ ಕೆಲವೊಮ್ಮೆ ಇಂಜೆಕ್ಷನ್ ಮತ್ತು ಅನಸ್ಥೀಸಿಯಾ, ಹಲ್ಲು ತೆಗೆಯುವಾಗ ಹೇಗೆ ಅನಸ್ಥೀಸಿಯಾ ಕೊಡಲಾಗುತ್ತದೆ ಆ ರೀತಿ ಆ ಹಲ್ಲಿನ ನರವನ್ನು ಅನಸ್ತಟೈಸ್ ಮಾಡಿ ಅದನ್ನು ದಪ್ಪ ಇರುವ ಪರಿಸ್ಥಿತಿಯಲ್ಲಿ ಓಪನ್ ಮಾಡಿ ಆ ಜಾಗವನ್ನು ಸ್ಪೆಷಲ್ ರೂಟ್ ಕೆನಾಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇರುತ್ತೆ ಅದನ್ನು ಉಪಯೋಗ ಮಾಡಿ ಇನ್ಫೆಕ್ಷನ್ ಆದ ಅಂಶವನ್ನು ಕ್ಲೀನ್ ಮಾಡಿ ತೆಗೆದು ಅದನ್ನು ಒಣಗಲಿಕ್ಕೆ ಸ್ವಲ್ಪ ಹೀಲ್ ಆಗಲಿಕ್ಕೆ ಅವಕಾಶ ಕೊಡ್ತಾರೆ. ಇದು ಇಲ್ಲಾಂದರೆ 2 ಸಿಟ್ಟಿಂಗ್ ಬೇಕಾಗುತ್ತೆ. ಕೆಲವೊಮ್ಮೆ ಇನ್ಫೆಕ್ಷನ್ ಡೀಪ್ ಇದ್ದರೆ ಅದಕ್ಕೆ 2 or 3 ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಮಿನಿಮಮ್ ಇನ್ಫೆಕ್ಷನ್ ಇರುವ ಕಾಲದಲ್ಲಿ ಒಂದೇ ಸಿಟ್ಟಿಂಗಲ್ಲಿ ಕ್ಲೀನ್ ಮಾಡಿ ಒಂದೇ ಸಿಟ್ಟಿಂಗಲ್ಲಿ ಫಿಲ್ಲಿಂಗೂ ಮಾಡಬಹುದು. ಅಂಥ ಪ್ರೊಸೀಜರ್ ಆದ ಮೇಲೆ ಅದನ್ನು ಪರ್ಮನೆಂಟ್ ಫಿಲ್ಲಿಂಗಲ್ಲಿ ತುಂಬಿಸಿ ಪುನಃ ಇನ್ಫೆಕ್ಷನ್ ಒಳಗೆ ಸೇರದ ಹಾಗೆ ಅದನ್ನು ಸೀಲ್ ಮಾಡಿ ಅದನ್ನು
ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಯ್ತಂತ ಹೇಳಬಹುದು. ಅದಕ್ಕೆ ಒಂದು ಆ್ಯಂಟಿಬಯೋಟಿಕ್ಸ್ ಆರ್ ಪೇನ್ ಕಿಲ್ಲರ್ಸ್ ಕೆಲವು ಇನ್ಫೆಕ್ಷನ್ ಪರಿಸ್ಥಿತಿಯಲ್ಲಿ ಕೊಡಲಾಗುತ್ತದೆ. ಅದನ್ನು ಡಾಕ್ಟರ್ಸ್ ಹೇಳಿದ ಕ್ರಮ ಪ್ರಕಾರವೇ ಪೇಷಂಟ್ಸ್ನವರು ತಪ್ಪದೆ ತಗೊಂಡು ಅದನ್ನು 2 or 3 ಸಿಟ್ಟಿಂಗ್ಸಲ್ಲಿ ಕಂಪ್ಲೀಟ್ ಮಾಡಬಹುದು. ಓಕೆ ಡಾಕ್ಟರ್, ಈ ರೂಟ್ ಕೆನಲ್ ಟ್ರೀಟ್ಮೆಂಟ್ ಮಾಡುವಂಥ ಟೈಮಲ್ಲಿ ನೋವು ಬರುತ್ತಾ, ಅಥವಾ ಅದು ಟ್ರೀಟ್ಮೆಂಟ್ ಆದಮೇಲೆ ಎಷ್ಟು ಟೈಮ್ ನೋವಿರೋದು ಸಾಮಾನ್ಯ ಅಂತ? ಸಾಮಾನ್ಯವಾಗಿ ಮಿನಿಮಮ್ ಟು ಮೈಲ್ಡ್ ಪೇನ್ ಎಲ್ಲ ಕೇಸಸಲ್ಲಿ ಇದ್ದೇ ಇರುತ್ತೆ. ಕೆಲವೊಮ್ಮೆ ಅದೂ ಇರುವುದಿಲ್ಲ. ಬಟ್ ಅದು ಇನ್ಫೆಕ್ಷನ್ ಎಷ್ಟುವರೆಗೂ ಹರಡಿದೆ ಮತ್ತು ನಿಮ್ಮ ಬಾಡಿ ಇಮ್ಯುನಿಟಿ ಅದನ್ನು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಔಷಧಿಗಳು ಕರೆಕ್ಟಾಗಿ ನೀವು ಟೈಮಲ್ಲಿ ತಗೊಂಡು, ಮತ್ತು ಡಯಾಬಿಟೀಸ್ ಪೇಷಂಟ್ಸಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಕಂಟ್ರೋಲ್ ಬರೋದು ಸ್ವಲ್ಪ ನಿಧಾನ. ಅಂಥವರಲ್ಲಿ ಅವರ ಡಾಕ್ಟರ್ಸ್ ಸಪೋರ್ಟ್ ತಗೊಂಡು ಶುಗರ್ ಕಂಟ್ರೋಲ್ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡಿದರೆ 2 or 3 ಸಿಟ್ಟಿಂಗ್ಸಲ್ಲಿ ಎಲ್ಲ ಸರಿ ಹೋಗುತ್ತೆ. ಮಿನಿಮಮ್ ಟು ಮಾಡರೇಟ್ ಪೇನ್ ಅದು 1 ಇಲ್ಲಾಂದರೆ 2 ಪೇನ್ ಕಿಲ್ಲರ್ಸ್ ಸಪೋರ್ಟ್ ಆಗಿ ತಗೊಂಡ್ರೆ ಅಷ್ಟೇ ಸಾಕು. ಸಿವಿಯರ್ ಇನ್ಫೆಕ್ಷನ್, ಸ್ವೆಲ್ಲಿಂಗ್ ಆ್ಯಂಡ್ ಸೆಪ್ಟಿಕ್ ಅದರ ಸಿಚುವೇಶನ್ಸಲ್ಲಿ ಆ್ಯಂಟಿಬಯೋಟಿಕ್ಸ್ ಕೊಡೋದು ಅನಿವಾರ್ಯ. ಅದು ನಿಮ್ಮ ಡಾಕ್ಟರ್ಸ್ಗೆ ನೀವು ಹಾರ್ಟ್ ಪೇಷಂಟಾ ಇಲ್ಲ ಪ್ರೆಗ್ನೆನ್ಸಿ ಸ್ಟೇಟಸಾ ಅದನ್ನೆಲ್ಲ ನೋಡಿ ಬೇಕಾದರೆ ಮಾತ್ರ ಕೊಡುವುದು. ಎಲ್ಲ ಕೇಸಸಲ್ಲಿ ಕೊಡಲಾಗೋದಿಲ್ಲ. ಓಕೆ ಡಾಕ್ಟರ್, ಈ ಡಿಜಿಟಲ್ ಎಕ್ಸ್ರೇ ಮತ್ತು CBCT ಇದರ ಉಪಯೋಗ ಏನು ಅಂತ? ಡಿಜಿಟಲ್ ಎಕ್ಸ್ರೇ ಅಂದರೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟಲ್ಲಿ ಅದು ಎಕ್ಸ್ರೇ ಫೋಟೋ ಬರೋದು. ಮುಂಚಿನ ಕಾಲದಲ್ಲಿ ಫೋಟೋಗ್ರಾಫಿಕ್ ಫಿಲ್ಮ್ ಅಂತ ಬರ್ತಾಯಿತ್ತು. ಅದರಲ್ಲಿ ನಾವು ಕೆಮಿಕಲ್ ಡೆವಲಪ್ಮೆಂಟ್ ಅಂತ ಕೆಮಿಕಲ್ಸಲ್ಲಿ ಅದನ್ನು ಡಿಪ್ ಮಾಡಿ ಆ ಇಮೇಜನ್ನು ತಯಾರು ಮಾಡ್ತಾ ಇದ್ದೀವಿ. ಈಗ ಅದೇ ಕಾರ್ಯ ಡಿಜಿಟಲ್ ಎಕ್ಸ್ರೇ ನಾವು ಈಗ ಮೊಬೈಲಲ್ಲಿ ಫೋಟೋ ತೆಗೆದ ಹಾಗೆ ಇಮ್ಮಿಡಿಯೇಟಾಗಿ ಡಿಜಿಟಲ್ ಎಕ್ಸ್ರೇಯಲ್ಲಿ ಬರುತ್ತೆ. ಇದರ ಬೆನಿಫಿಟ್ ಏನಂದರೆ ನಿಮಗೆ ಇನ್ಸ್ಟಂಟ್ ಇಮೇಜ್ ಸಿಗುತ್ತೆ. ಅಲ್ಲದೆ ನಿಮಗೆ ಕಂಪ್ಯೂಟರಲ್ಲಿ ಅದನ್ನು ಸೇವ್ ಮಾಡಬಹುದು, ಎಡಿಟ್ ಮಾಡಬಹುದು, ಲೇಬಲ್ ಮಾಡಬಹುದು, ನೀವು ಇಮೇಲ್ ಮಾಡಿ ರೆಕಾರ್ಡ್ಸಿಗೆ ಸೇವ್ ಮಾಡಬಹುದು. ಅದಲ್ಲದೆ ಇದರಲ್ಲಿ ಲಾಂಗ್ ಟರ್ಮ್ ಎಫಿಷಿಯನ್ಸಿ ಫಾರ್ ಸ್ಟೋರೇಜ್, ಅಂದರೆ ಅದು ಡ್ಯಾಮೇಜ್ ಆಗೋದಿಲ್ಲ. ಫೋಟೋಗ್ರಾಫ್ಸಲ್ಲಿ ಕಲೆ ಬರುತ್ತೆ, ಹಾಗೆ ರೇಡಿಯೋಗ್ರಾಫ್ಸಲ್ಲೂ ಕಲೆ ಬರುತ್ತೆ. ಇದರಲ್ಲಿ ಅದು ಬರೋದಿಲ್ಲ. ಆ್ಯಂಡ್ ಇದನ್ನು ತುಂಬ ಮಟ್ಟಿಗೆ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಮಿನಿಮಮ್ ರೇಡಿಯೇಷನಲ್ಲಿ ನಾವು ಮಾಡಿಕೊಳ್ಬೋದು. ಇದು ಡಿಜಿಟಲ್ ಎಕ್ಸ್ರೇಯಲ್ಲಿ. ಮತ್ತು CBCT ಅಂದರೆ ಒಂಥರ CT ಸ್ಕ್ಯಾನ್. ನಾವು 3 ಡೈಮೆನ್ಷನಲ್ ಫೋಟೋಗ್ರಫಿ, ಅಂದರೆ ಹೈಟ್ ಮತ್ತು ವಿಡ್ತ್ ಅದು ನಮಗೆ 2 ಡೈಮೆನ್ಷನಲ್ಲಿ ಕಾಣುತ್ತೆ. ಬಟ್ ನಮಗೆ ಡೆಪ್ತ್ ಬೇಕಾದರೆ ಹಿಂದಿನ ವಿಚಾರ, ಹಲ್ಲಿನ ಹಿಂದಿನ ಭಾಗದಲ್ಲಿ ಏನೋ ಸಮಸ್ಯೆ ಇದೆ, ಅಲ್ಲಿ ಇನ್ಫೆಕ್ಷನ್ ಮುಂಚಿನ ಫಸ್ಟ್ ಫೇಸಲ್ಲಿ ಕಾಣೋದಿಲ್ಲ ಅಂತಿದ್ರೆ ಬ್ಯಾಕ್ ಸೈಡ್ ವ್ಯೂ ಬೇಕಾದರೆ ನಮಗೆ CBCT ಅಂದರೆ ಒಂಥರ ದೊಡ್ಡ ಉಪಕರಣದಲ್ಲಿ ಮಾಡುವಂಥ ಎಕ್ಸ್ರೇ ಟ್ರೀಟ್ಮೆಂಟ್. ಬಟ್ ಇದು ಕೆಲವು ಕೇಸಸಲ್ಲಿ ಮಾತ್ರ ನಾವು ಸಜೆಸ್ಟ್ ಮಾಡೋದು. ಎಲ್ಲ ಕೇಸಸ್ಗೆ ಸಾಮಾನ್ಯವಾಗಿ ರುಟೀನ್ ಕೇಸಸ್ಗೆ ಮಾಡಲ್ಲ. ಅದಕ್ಕೆ ರೇಡಿಯೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಸೊ ಇದನ್ನು ಸ್ಪೆಸಿಫಿಕ್ ಕಾಂಪ್ಲಿಕೇಟೆಡ್ ಕೇಸಸ್ಗೆ ಮಾತ್ರ ಅಳವಡಿಸೋದಾಗ್ತದೆ. ಡಾಕ್ಟರ್, ಇವಾಗ ಒಬ್ಬರ ದವಡೆಗೆ ರೂಟ್ ಕೆನಲನ್ನು ಮಾಡಿರ್ತಾರೆ, ಆ ದವಡೆ ಎಷ್ಟು ಟೈಮ್ವರೆಗೆ ಉಳಿಬೋದು, ಎಷ್ಟು ವರ್ಷಗಳವರೆಗೆ ಉಳಿಬೋದು ಅಂತ? ನಿಮ್ಮ ಮೂಳೆಯ ಆರೋಗ್ಯ, ನಿಮ್ಮ ಒಸಡಿನ ಆರೋಗ್ಯ ಎಲ್ಲ, ನ್ಯಾಚುರಲ್ ಹಲ್ಲಿನ ಆರೋಗ್ಯ ಎಲ್ಲ ಒಳ್ಳೆಯದಾಗಿದ್ದರೆ ಸ್ವಲ್ಪ ಮಟ್ಟಿಗೆ ವೇರ್ ಆ್ಯಂಡ್ ಟೇರಲ್ಲಿ ಒಸಡು ಸ್ವಲ್ಪ ಜಾರಿ ಹೋಗ್ಬೋದು, ಏಜಲ್ಲಿ ಕರಗಿ ಹೋಗ್ಬೋದು. ಅದೆಲ್ಲ ಸ್ವಲ್ಪ ಅಕ್ಕಪಕ್ಕದ ಬದಲಾವಣೆ ಬಿಟ್ಟರೆ ಆ ಹಲ್ಲು ನೀವು ಒಳ್ಳೆಯದಾಗಿ ಕೇರ್ಫುಲ್ಲಾಗಿ ಈ ಮೀಡಿಯಮ್ ಟು ಸಾಫ್ಟ್ ಫುಡ್ಸ್ ರೆಗ್ಯುಲರಾಗಿ ಯೂಸ್ ಮಾಡಿ, ಹಾರ್ಡ್ ಫುಡ್ಸ್ ರಫ್ ಯೂಸ್ ಮಾಡದಿದ್ದರೆ ಅದು ನಿಮ್ಮ ಕೈಯಲ್ಲಿ ನೀವು ಮೇಂಟೈನ್ ಮಾಡಿದ ಹಾಗೆ ಉಂಟು. ಪ್ಲಸ್ ಒರಿಜಿನಲ್ ಸ್ಟೇಟ್ ಆಫ್ ದ ಟೂತ್, ಅಂದರೆ ನೀವು ಬಂದ ಪರಿಸ್ಥಿತಿಯಲ್ಲಿ ಯಾವ ಮಟ್ಟಿಗೆ ಹಲ್ಲು ಡ್ಯಾಮೇಜ್ ಆಗಿದೆ, ಮೋರ್ ದೆನ್ 50% ಡ್ಯಾಮೇಜ್ ಆಗಿದೆಯಾ, ಇಲ್ಲ ಜಸ್ಟ್ 25%, ಆ ಮೊದಲಿನ ಸಂರಚನೆ ಕೂಡ ನಿಮ್ಮ ಲಾಂಗ್ ಲೈಫಿಗೆ ಇಂಪಾರ್ಟೆನ್ಸ್ ಇದೆ. ಡಿಪೆಂಡ್ಸ್ ಆನ್ ದ್ಯಾಟ್. ಓಕೆ ಡಾಕ್ಟರ್, ಈ ರೂಟ್ ಕೆನಲ್ ಮಾಡಿದ ಮೇಲೆ ಆಹಾರ ಅಷ್ಟೇ ಅಲ್ಲ, ನಾವು ಬ್ರಷಿಂಗ್ ವಿಧಾನವನ್ನು ಚೇಂಜ್ ಮಾಡ್ಕೊಳ್ಬೇಕಾ ಅಂತ? ಇಲ್ಲ, ನೀವು ಎಲ್ಲ ನಾರ್ಮಲ್ ಆಗಿ ಮಾಡಬಹುದು. ದ ಓನ್ಲಿ ಕೇರ್ ಅಂದರೆ ಯಾವುದು ಬಗ್ಗೆ ನೀವು ಗಮನ ಕೊಡಬೇಕಂತಿದ್ರೆ ತುಂಬ ಹಾರ್ಡ್ ಫುಡ್ಸ್, ರಫ್ ಆಗಿ ಕಡಲೆ ಉಂಡೆ ಚಿಕ್ಕಿ ಮತ್ತು ಬಾಟಲ್ ಓಪನಿಂಗ್ ಇಂಥದ್ದೆಲ್ಲ ಕಾರ್ಯಗಳು ಮಾಡಬಾರ್ದು. ಆ್ಯಂಡ್ ಆದಷ್ಟು ಮಟ್ಟಿಗೆ ಅಕ್ಕಪಕ್ಕದ ಹಲ್ಲಿನ ಮತ್ತು ಎಡೆಯಲ್ಲಿ ಊಟ ಆಹಾರದ ಪದಾರ್ಥಗಳು ಸೇರಿ ಬಾಕಿಯಾಗದ ಹಾಗೆ ಸ್ವಲ್ಪ ಗಮನ ಹೆಚ್ಚು ಕೊಡಬೇಕು ನ್ಯಾಚುರಲ್ ಹಲ್ಲಿಗಿಂತ. ಯಾಕಂದರೆ ಇದು ನರ ದಾಡಿ ತೆಗೆದು ನಾನ್ ವೈಟಲ್, ಅಂದರೆ ಅದಕ್ಕೆ ಸೆನ್ಸೇಷನ್ ಪ್ರಾಪರ್ಟಿ ಇರುವುದಿಲ್ಲ. ಅದಕ್ಕೆ ಅಲ್ಲಿ ಏನಾದರೂ ಕಾಯಿಲೆ ಬಂದರೆ ಅದಕ್ಕೆ ಗೊತ್ತಾಗಲ್ಲ.
ಸೊ ಅದು ನಾವು ನೋಡೇ ಕಂಡು ಹಿಡಬೇಕು. ಹಾಗಾಗಿ ಮೇಂಟೆನೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಮೇ ಬಿ ಒಂದು 10-15 ಇಯರ್ಸಲ್ಲಿ ಅಕ್ಕಪಕ್ಕದ ಹಲ್ಲಿದು ಸಂರಚನೆ, ಮಾಂಸ ಎಲ್ಲ ಬದಲಾವಣೆಗಳು ಆದರೆ, ಹಲ್ಲಿನ ಕ್ಯಾಪು ಇಲ್ಲಾದರೆ ಫಿಟ್ಟಿಂಗ್ ಏನಾದರೂ ಚೇಂಜ್ ಆದರೆ, ನೀವು ಬಟ್ಟೆ ಚೇಂಜ್ ಮಾಡಿದ ಮೇಲೆ ಹೇಗೆ ನಿಮ್ಮ ಫಿಟ್ಟಿಂಗ್ ಚೇಂಜ್ ಆಗುತ್ತೆ, ಆ ಥರ ಕ್ಯಾಪ್ ಕೂಡ ಕೆಲವು ವರ್ಷಗಳ ನಂತರ ನೀವು ಚೇಂಜ್ ಮಾಡೋದು ವಾಸಿ, ಟು ಮೇಂಟೈನ್ ದ ಸರೌಂಡಿಂಗ್ಸ್ ಫಿಟ್ನೆಸ್ ಆ್ಯಂಡ್ ಫಿಟ್ಟಿಂಗ್ಸ್ ಆಫ್ ದ ಕ್ಯಾಪ್ ಅಷ್ಟೇ. ಹಾಗಾದ್ರೆ ಡಾಕ್ಟರ್, ಈ ಕ್ಯಾವಿಟಿ ಆಗ್ತದೆ ಅಲ್ಲ ದವಡೆಯಲ್ಲಿ, ಕ್ಯಾವಿಟಿಯನ್ನು ಆರಂಭದಲ್ಲಿ ಹೇಗೆ ಗುರುತಿಸ್ಬೋದು, ಯಾವ ಸಿಂಪ್ಟಮ್ಸ್ಗಳಿಂದ ಅಂತ? ಒಂದಂದರೆ ನಿಮಗೆ ಬಿಸಿ ಕೋಲ್ಡ್ಗೆ ಸೆನ್ಸಿಟಿವಿಟಿಯ ಲಕ್ಷಣಗಳು ಕಾಣಬಹುದು. ತುಂಬ ನಾರ್ಮಲ್ ಟೆಂಪ್ರೇಚರಲ್ಲಿ ಅಕ್ಕಪಕ್ಕದ ಹಲ್ಲು ಇದು ರೆಸ್ಪಾಂಡ್ ಮಾಡಲ್ಲ. ಬಟ್ ಇದೊಂದು ಹಲ್ಲು ನಿಮಗೆ ವಿಶೇಷವಾಗಿ ಏನೋ ಒಂಥರ ಹೈ ಸೆನ್ಸಿಟಿವಿಟಿ ಅಂತ ಕಾಣ್ತದೆ, ಅದು ಫಸ್ಟ್ ಲಕ್ಷಣ. ಇನ್ನೊಂದಂದರೆ ಹಲ್ಲಿನ ಬಣ್ಣ ಚೇಂಜ್ ಆಗಬಹುದು, ಇಲ್ಲಾಂದರೆ ಸಣ್ಣ ಪುಟ್ಟ ಫುಡ್ ಪಾರ್ಟಿಕಲ್ಸ್ ಸೇರಿ ಅಲ್ಲಿ ಬಾಕಿಯಾಗಿ ನಿಮಗೆ ಬ್ರಷಿಂಗಲ್ಲಿ ಉಪದ್ರ ಕೊಡ್ತಾ ಇದೆ, ನಿಮಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಪರಿಸ್ಥಿತಿನೂ ಬರ್ಬೋದು. ಇದು ಜಾಸ್ತಿ ಡೀಪಾಗಿ ಹೋದ ಹಾಗೆ ಈ ಲಕ್ಷಣಗಳು ಕೆಲವೊಮ್ಮೆ ಜಾಸ್ತಿಯಾಗಿ ಕಾಣ್ಬೋದು. ಇಲ್ಲದ್ರೆ ಕೆಲವರು ಅದ್ರ ಬಗ್ಗೆ ಕೇರ್ಲೆಸ್ ಮಾಡಿ ನೋವು ಬರುವವರೆಗೂ ನಮ್ಮ ಕಡೆ ಬರಲ್ಲ. ಅಂಥದ್ರಲ್ಲಿ ಮತ್ತೆ ಆ ಪರಿಸ್ಥಿತಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಫಿಲ್ಲಿಂಗ್ ಆಗಲಿ, ಇಲ್ಲ ಡೀಪ್ ಫಿಲ್ಲಿಂಗ್ ಆರ್ ಎಂಡಲ್ಲಿ ರೂಟ್ ಕೆನಾಲ್. ಸೊ ದರ್ ಆರ್ 3 ವಿಧಾನ. ಸರ್ಫೇಸಲ್ಲಿ ಫಿಲ್ಲಿಂಗ್ ಅಂದರೆ ಸಣ್ಣ ಫಿಲ್ಲಿಂಗ್, ಡೀಪ್ ಆಗಿದ್ದರೆ ಡೀಪ್ ಫಿಲ್ಲಿಂಗ್ ವಿತ್ ಬಾರ್ಡರ್ ಲೈನ್ ಕೇಸಸ್, ಮತ್ತು ಡೈರೆಕ್ಟ್ ನರ್ವ್ಗೆ ಟಚ್ ಆದರೆ ಮತ್ತೆ ರೂಟ್ ಕೆನಾಲ್ ಅಲ್ಲದೆ ಬೇರೆ ಉಪಾಯ ಇಲ್ಲ. ಡಾಕ್ಟರ್, ಈ ಸೆನ್ಸಿಟಿವಿಟಿ ಅಂತ ಹೇಳೋದು ಯಾವಾಗ ಅದು ಗಂಭೀರ ತೊಂದರೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಅಂತ? ಸೆನ್ಸಿಟಿವಿಟಿ ಬರೀ ಟೆಂಪ್ರೇಚರ್ಗೆ ಸೆನ್ಸಿಟಿವಿಟಿ ಅಂದರೆ, ಬಿಸಿ ಚಹಾ ಕುಡಿದ್ರೆ, ಒಂದು ಐಸ್ ಕ್ರೀಮ್ ಕುಡಿದ್ರೆ, ಇಲ್ಲ ಕೋಲ್ಡ್ ಡ್ರಿಂಕ್ ಕುಡಿದ್ರೆ ಒಂಥರ ಕರೆಂಟ್ ಹೊಡೆದಾಗೆ ಜುಮ್ ಅಂತ ಬಾಯಿಯಲ್ಲಿ ಜುಮ್ ಅನಿಸ್ತದೆ. ಅದು ಕೆಲವೊಮ್ಮೆ ಸರ್ಫೇಸ್ ವೇರ್ ಆ್ಯಂಡ್ ಟೇರಲ್ಲಿ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದವರಿಗೆ ಕೂಡ ಬಂದಿರುತ್ತದೆ. ಮತ್ತು ವಯಸ್ಸಾದವರು ವೇರ್ ಆ್ಯಂಡ್ ಟೇರ್ ಆಗಿ ಹಲ್ಲು ಸೌದು ಹೋದರೂ ಈ ಥರ ಸೆನ್ಸಿಟಿವಿಟಿ ಬರುವುದು ಇದೆ. ಸೊ ಈ ಸೆನ್ಸಿಟಿವಿಟಿ ಬರುವ ಕಾರಣ ಏನು, ಇದು ಹುಳದಿಂದ ಬಂದ ಸೆನ್ಸಿಟಿವಿಟಿಯಾ ಇಲ್ಲ ಹಲ್ಲು ಸೌದು ಹೋದ ಕಾರಣ ಬಂದಿದೆಯಾ ಅಂತ ಕರೆಕ್ಟಾಗಿ ನಾವು ಚೆಕ್ ಮಾಡಿ ಹೇಳಬೇಕಾಗತ್ತೆ. ಬರೀ ಮಾತಾಡಿ ಹೇಳಿದರೆ ಗೊತ್ತಾಗಲ್ಲ. ಸೊ ಅದನ್ನು ಫುಲ್ ಮೌತ್ ಚೆಕಪ್, ಕೆಲವೊಮ್ಮೆ ಎಕ್ಸ್ರೇನೂ ಬೇಕಾಗುತ್ತೆ ಡೆಪ್ತನ್ನು ನೋಡಲಿಕ್ಕೆ. ನಮಗೆ ಕಣ್ಣಿಗೆ ತಪ್ಪಿ ಹೋದರೆ ಅಕ್ಕಪಕ್ಕದ ಹಲ್ಲಿನಲ್ಲಿ ಎಡೆಯಲ್ಲಿ ಎಲ್ಲಿ ಆದರೂ ಅಡಗಿದ್ದ ಕ್ಯಾವಿಟಿ ಇಲ್ಲ ಸೌದು ಹೋದ ಅಂಶಗಳು ನಾವು ಎಕ್ಸ್ರೇಯಲ್ಲಿ ಕಂಡುಹಿಡಬಹುದು. ಓಕೆ ಡಾಕ್ಟರ್, ಈ ರೂಟ್ ಕೆನಲನ್ನು ಮಾಡುವಾಗ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಬೇರೆ ಬೇರೆ ಚಿಕಿತ್ಸೆ ವಿಧಾನನ ಅಥವಾ ಸೇಮ ಅಂತ? ನೋಡಿ, ಮಕ್ಕಳಿಗೆ ಬರುವ ಮಿಲ್ಕ್ ಟೀತ್ ಅಂತಾರೆ, ಅದು ಸಾಮಾನ್ಯವಾಗಿ ಅನಿಸೋದು ಅದು ಹೋಗುವ ಹಲ್ಲಲ್ಲ, ಅದಕ್ಕೆ ಯಾಕೆ ಉಳಿಸುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಯೋಚನೆ ಮಾಡಿ ಕೆಲವೊಮ್ಮೆ ನಿಗ್ಲೆಕ್ಟ್ ಆಗಿ ಅದು ಬೇರೆ ಬೇರೆ ರೀತಿಯಲ್ಲಿ ದೊಡ್ಡವರಾದಮೇಲೆ ಕೆಲವೊಮ್ಮೆ ವಿಚಿತ್ರ ಪರಿಸ್ಥಿತಿ ಬರುತ್ತೆ. ಮಿಲ್ಕ್ ಟೀತ್ ಅಂದರೆ ಅದಕ್ಕೆ ಒಂದು ಸರ್ಟನ್ ಒಂದು ಇಷ್ಟೇ ವರ್ಷ ಬಾಯಲ್ಲಿ ಇರುವ ಕಾರ್ಯ ಇದೆ. ಆ ಟೈಮ್ಗಿಂತ ಮುಂಚೆ ಅದು ಡಿಕೆ ಆಗಿ ಇಲ್ಲ ಡ್ಯಾಮೇಜ್ ಆಗಿ ಇನ್ಫೆಕ್ಷನ್ ಆಗಿ ಕಳ್ಕೊಂಡ್ರೆ ಆ ಜಾಗದಲ್ಲಿ ಬರುವ ಹಲ್ಲಿಗೆ ಆ ಜಾಗದಲ್ಲಿ ಇನ್ನೊಂದು ಹಲ್ಲು ಬಂದುಬಿಡುತ್ತೆ. ಆವಾಗ ನ್ಯಾಚುರಲ್ ಆಗಿ ಬರುವ ಆ ಜಾಗದಲ್ಲಿ ಆ ಹಲ್ಲಿಗೆ ಮತ್ತೆ ಬರುವಾಗ ಜಾಗ ಇಲ್ಲ, ಅದು ಮತ್ತೊಂದು ಕಡೆಯಿಂದ ಹೊರಗಡೆಯಿಂದ ಒಳಗೆಯಿಂದ ಬಂದು ಎಲ್ಲ ಹಲ್ಲಿನ ಅರೇಂಜ್ಮೆಂಟ್ ತಪ್ಪಿ ಹೋಗುತ್ತೆ. ಸೊ ಪೀಡೋಡಾಂಟಿಸ್ಟ್ ಅಂದರೆ ಮಕ್ಕಳ ಸ್ಪೆಷಲಿಸ್ಟ್ ಅಂತ ಒಬ್ಬರು ಇದ್ದಾರೆ, ಅದು ಆ ಸ್ಪೆಷಾಲಿಟಿಯಲ್ಲಿ ಮಕ್ಕಳ ಮಿಲ್ಕ್ ಟೀತ್ಗೂ ಕೂಡ ರೂಟ್ ಕೆನಾಲ್ ಅಂತ ಮಾಡಬಹುದು. ಫಿಲ್ಲಿಂಗ್ ಅಂತೂ ಇದ್ದೇ ಇದೆ, ಬಟ್ ಕೆಲವೊಮ್ಮೆ ತುಂಬ ವರ್ಷಗಳು ಆ ಹಲ್ಲು ಅಲ್ಲಿದ್ದು ಹೊಸ ಹಲ್ಲು ಬರಲಿಕ್ಕೆ ಇನ್ನೂ ಟೈಮ್ ಇದೆ. ಆವಾಗ ಒಂದು 4-5 ವರ್ಷ ಒಟ್ಟಿಗೆ ಅದು ಹಲ್ಲನ್ನು ಉಳಿಸುವ ಇಂಪಾರ್ಟೆನ್ಸ್ ಇದ್ದರೆ ಅದಕ್ಕೂ ರೂಟ್ ಕೆನಾಲ್ ಮಾಡಿ. ಬಟ್ ಅದರಲ್ಲಿ ಸ್ವಲ್ಪ ಟೆಕ್ನಿಕ್ಸ್ ಮತ್ತು ಶಸ್ತ್ರಗಳು ಸ್ವಲ್ಪ ವ್ಯತ್ಯಾಸ ಇದೆ ದೊಡ್ಡವರಿಗಿಂತ. ಬಟ್ ಮಾಡುವುದು ಅಂತೂ ಅನಿವಾರ್ಯ, ಮತ್ತು ಅದರ ಟೈಮ್ ಬಂದಾಗ ಅದು ಬಿದ್ದು ಹೋಗುತ್ತೆ. ಓಕೆ ಡಾಕ್ಟರ್, ಇವಾಗ ಡಯಾಬಿಟಿಸ್ ಅಥವಾ ಇತರ ಕಾಯಿಲೆ ಇದ್ದವರಿಗೆ ಈ ಟ್ರೀಟ್ಮೆಂಟ್ ಕೊಡೋಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಡಯಾಬಿಟೀಸ್ನವರಿಗೆ ಅಂತೂ ಇದು ಟ್ರೀಟ್ಮೆಂಟ್ ಬೆಸ್ಟ್ ಸೂಟೆಡ್. ಯಾಕಂದರೆ ಇದರಲ್ಲಿ ಹಲ್ಲನ್ನು ತೆಗೆಯಿಸುವ ವಿಚಾರ ಬರೋದಿಲ್ಲ. ತೆಗೆಸಿದ್ರೆ ಗಾಯ ಆಗುತ್ತೆ, ಗಾಯ ಆದರೆ ಇನ್ಫೆಕ್ಷನ್ ಮತ್ತು ಹೀಲಿಂಗ್ ಪವರ್ ಡಯಾಬಿಟೀಸ್ ಪೇಷಂಟ್ನಲ್ಲಿ ತುಂಬ ಸ್ಲೋ. ಅಂಥದ್ರಲ್ಲಿ ಹಲ್ಲನ್ನು ರಿಪೇರ್ ಮಾಡಿ ಉಳಿಸೋದೇ ಬೆಟರ್. ಜಸ್ಟ್ ಒಂದು ಪ್ರಿಕಾಷನ್ ಅಂದರೆ ಅವರು ಶುಗರ್ ಕಂಟ್ರೋಲಲ್ಲಿ ಇಟ್ಟು ಇನ್ಫೆಕ್ಷನ್ ಕಂಟ್ರೋಲಲ್ಲಿ ಬರುವವರೆಗೂ ಅದನ್ನು ಸಪೋರ್ಟ್ ಮೆಡಿಸಿನ್ ಸಪೋರ್ಟು ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಿದರೆ ಇನ್ಫೆಕ್ಷನ್ ಕಾಂಪ್ಲಿಕೇಶನ್ಗೆ ಹೋಗಲ್ಲ. ಡಾಕ್ಟರ್ ಹೇಳಿದ್ದ ಮೆಥಡ್ಸನ್ನು ಮತ್ತು ಮೆಡಿಸಿನ್ಸನ್ನು ಟೈಮಲ್ಲಿ ತಗೊಂಡ್ರೆ
ಇಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಡಯಾಬಿಟೀಸ್. ಅವರಿಗೆ ಹಲ್ಲು ಕಳ್ಕೊಳ್ಬೇಕಂತ ಏನು ಅವಶ್ಯಕತೆ ಬೀಳೋದಿಲ್ಲ. ಆ್ಯಂಡ್ ನ್ಯಾಚುರಲ್ ಹಲ್ಲನ್ನು ಆದಷ್ಟು ವರ್ಷ ಮಟ್ಟಿಗೆ ಅವರು ಶುಗರ್ ಕಂಟ್ರೋಲ್ ಮಾಡಿ ಕ್ಲೀನಿಂಗ್ ಆ್ಯಂಡ್ ಮೌತ್ ವಾಶ್, ಆ್ಯಂಟಿಸೆಪ್ಟಿಕ್ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕ್ರಿಮಿಗಳನ್ನು ಕಂಟ್ರೋಲಲ್ಲಿ ಇಟ್ಟರೆ ಎಲ್ಲ ಸರಿ ಹೋಗುತ್ತೆ. ಓಕೆ ಡಾಕ್ಟರ್, ಇವಾಗ ಕೆಲವರ ಹಲ್ಲು ಸ್ವಲ್ಪ ಯೆಲ್ಲೋಯಿಶ್ ಆಗಿರ್ತದೆ, ಅದನ್ನು ಅವರು ಟೀತ್ ವೈಟ್ನಿಂಗ್ ಅಂತ ಮಾಡ್ತಾರೆ, ಅದು ಎಷ್ಟು ಸೇಫ್ ಅಂತ? ನೋಡಿ, ಅದು ಎಷ್ಟು ಹೇಳಿದರೂ ಒಂಥರ ಕಾಸ್ಮೆಟಿಕ್ ಟ್ರೀಟ್ಮೆಂಟ್. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಮ್ಮ ಸ್ಕಿನ್ನಿದು ಕಲರ್ ಚೇಂಜ್ ಮಾಡ್ತೇವೆ, ಹೇರನ್ನು ಡೈ ಮಾಡ್ತೇವೆ, ಒಂದು ಸ್ವಲ್ಪ ದಿವಸ ಅದು ಚೆಂದ ಕಾಣುತ್ತೆ. ಬಟ್ ನಮ್ಮ ನ್ಯಾಚುರಲ್ ಹಲ್ಲಿನಲ್ಲೂ ಮಿನರಲ್ಸನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಅದು ಡ್ಯಾಮೇಜ್ ಮಾಡಬಹುದು. ಕೆಲವರಿಗೆ ಅದು ಇಂಪಾರ್ಟೆಂಟ್, ಸೋಷಿಯಲ್ ಮೀಡಿಯಾ, ಸೆಲೆಬ್ರಿಟಿ ಲೈಫ್, ಪರ್ಸ್ನಾಲಿಟೀಸ್ನವರಿಗೆ ಅದು ಬೇಕಂತಲೇ ಇರ್ತದೆ. ಮಿನಿಮಮ್ ಟೈಮಿಗೆ ಆ್ಯಂಡ್ ಮೈಲ್ಡ್ ಟ್ರೀಟ್ಮೆಂಟ್ ಎಲ್ಲ ಓಕೆ. ಬಟ್ ಲಾಂಗ್ ಟರ್ಮಲ್ಲಿ ಅದು ಮೋಸ್ಟ್ಲಿ ಕೆಲವರಿಗೆ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಆ್ಯಂಡ್ ಸ್ವಲ್ಪ ಸರ್ಫೇಸ್ ರಫ್ನೆಸ್ ಎಲ್ಲ ಆಗೋದು ಕೆಲವರಿಗೆ ಕಂಡು ಬಂದಿದೆ. ಸೊ ನಾಟ್ ರೆಕಮೆಂಡೆಡ್ ಫಾರ್ ಲಾಂಗ್ ಟರ್ಮ್, ಬಟ್ ಮೇ ಬಿ ಫಾರ್ ಫ್ಯೂ ಇಯರ್ಸ್ ಎಸ್, ಸ್ವಲ್ಪ ಮಟ್ಟಿಗೆ ನಾವು ಯೂತ್ಫುಲ್ನೆಸ್ ಕಲರ್ ಚೇಂಜ್ ಮಾಡಿ ನೋಡಬಹುದು. ಡಾಕ್ಟರ್, ಹಲ್ಲಿನ ಬಣ್ಣ ಬದಲಾಗುವುದಕ್ಕೆ ಕಾರಣ ಏನು ಅಂತ? ಹಳದಿ ಬಣ್ಣಕ್ಕೆ ಅಥವಾ ಬೇರೆ ಬಣ್ಣಕ್ಕೆ ತಿರುಗುತ್ತದೆ, ಕಾರಣ ಏನು ಅಂತ? ನಿಮ್ಮ ನ್ಯಾಚುರಲ್ ಸ್ಕಿನ್ ಕಲರ್ ಥರ ಹಲ್ಲಿಗೂ ಒಂದು ಸ್ವಾಭಾವಿಕ ಕಲರ್ ಎಲ್ಲರಿಗೆ ಅವರದ್ದೇ ಇರುತ್ತೆ. ಅದು ಬದಲಾಗಿ ಹೋದರೆ ಅದರಲ್ಲಿ ಕೆಲವು ಬೇರೆ ಬೇರೆ ಕಾರಣಗಳು ಉಂಟು. ಒಂದಂದರೆ ಹಲ್ಲಿಗೆ ಸ್ಟೇನ್ಸ್, ಎಕ್ಸ್ಟರ್ನಲ್ ಸ್ಟೇನ್ಸ್, ಅಂದರೆ ನೀವು ಕಾಫಿ ಟೀ ಜಾಸ್ತಿ ಕುಡಿದ್ರೆ ಆ ಸ್ಟೇನ್ಸ್ ಕೆಲವೊಮ್ಮೆ ನಾವು ಪಾತ್ರೆಗೆ ಅಂಟಿದ ಬಣ್ಣ ಥರ ಇದು ಒಂಥರ ಸ್ಟೇನಿಂಗ್ ಆಗುತ್ತೆ. ಸ್ಮೋಕಿಂಗ್ ಈಸ್ ಒನ್ ಮೋರ್ ಕಾಸ್, ಅದು ಎಕ್ಸ್ಟರ್ನಲ್ ಸ್ಟೇನ್ಸ್. ಇಂಟರ್ನಲ್ ಕಲರ್ ಚೇಂಜ್ ಆಗಲಿಕ್ಕೆ ಹಲ್ಲಿನ ಒಳಗೆ ಏನಾದರೂ ಪೆಟ್ಟಾಗಿ ಅಲ್ಲಿ ಒಳಗೆ ಡ್ಯಾಮೇಜ್ ಆದ ನರ್ವಿಗೆ ಬ್ಲೀಡಿಂಗ್ ಆದರೆ ಆ ಬ್ಲಡ್ಡಿನ ಕಲರ್ ರೆಡ್ಡಿಶ್ ಆಗಿ ಬ್ರೌನ್ ಆಗಿ ಬದಲಾವಣೆಗಳು ಕಾಣುತ್ತೆ. ಇಟ್ ಈಸ್ ಅ ಇಂಜುರಿ, ಅಂದರೆ ಪೆಟ್ಟಾದ ಹಲ್ಲಿಗೆ ಕೆಲವೊಮ್ಮೆ ಕಲರ್ ಚೇಂಜ್ ಆಗೋದು ಕಂಡು ಬಂದಿದೆ. ಅಲ್ಲದೆ ಕೆಲವರಿಗೆ ಸಣ್ಣ ವಯಸ್ಸಲ್ಲಿ ಅದು ಹಲ್ಲು ತಯಾರಾಗುವಾಗಲೇ ಏನಾದರೂ ಕಾಯಿಲೆ ಬಂದು ಆ ಹಲ್ಲಿನ ರಚನೆ ಆಗುವ ಆ ಪರಿಸ್ಥಿತಿಯಲ್ಲಿ ಆ ಇನ್ಫೆಕ್ಷನಿನ ಎಫೆಕ್ಟ್ ಆಗಿ, ಇಲ್ಲದ್ರೆ ಆ ಹೊತ್ತಿಗೆ ತಗೊಂಡ ಮೆಡಿಸಿನ್ಸ್, ಅದಕ್ಕೆ ಟೆಟ್ರಾಸೈಕ್ಲಿನ್ ಸ್ಟೇನಿಂಗ್ ಅಂತಾರೆ, ಅದು ಕೂಡ ಕೆಲವರಿಗೆ ಅದು ಬಟ್ ನ್ಯಾಚುರಲ್ ಕಲರ್, ಇಟ್ ಈಸ್ ನಾಟ್ ಅ ಡಿಸೀಸ್, ಬಟ್ ನೋಡಲಿಕ್ಕೆ ಆ ಹಲ್ಲು ಸ್ವಲ್ಪ ಕಲರ್ ಚೇಂಜ್ ಆಗಿ ಅಷ್ಟು ಚೆಂದ ಕಾಣೋದಿಲ್ಲ. ಮತ್ತು ಇನ್ನೊಂದು ವಿಷಯದಲ್ಲಿ ಫ್ಲೋರೋಸಿಸ್, ಅಂದರೆ ಕೆಲವು ಪ್ರದೇಶಗಳಲ್ಲಿ ನೀರಿನಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದರೆ ಆ ಫ್ಲೋರೈಡ್ ಹಲ್ಲಿನ ಬೆಳವಣಿಗೆ ಹೊತ್ತಿಗೆ ಅವರಿಗೆ ಸೇರಿದರೆ ಆ ಹಲ್ಲಿನ ಬಣ್ಣ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿ ಸ್ವಲ್ಪ ಚುಕ್ಕೆಗಳು, ಸ್ಟ್ರೈಪ್ಸ್ಗಳು, ಇಲ್ಲ ಪೂರ್ತಿ ಬಣ್ಣ ಬದಲಾವಣೆಗಳು, ಇದು ಫ್ಲೋರೋಸಿಸ್ ಅಂತಾರೆ. ಅದು ಹೈ ಫ್ಲೋರೈಡ್ ಕಂಟೆಂಟ್, ನಮ್ಮ ಸ್ವಲ್ಪ ನಾರ್ತ್ ಕರ್ನಾಟಕ ಕೆಲವು ರೂರಲ್ ಏರಿಯಾಸಲ್ಲಿ ಹೈ ಫ್ಲೋರೈಡ್ ಕಂಟೆಂಟ್ ಇನ್ ದ ವಾಟರ್, ಅವರು ಕುಡಿದ ಊಟ ಆಹಾರ ಸೇವನೆ ಮಾಡುವ ಆ ಫುಡ್ಡಲ್ಲಿ ಬರುವ ಫ್ಲೋರೈಡ್ ಅಂಶ ಹೆಚ್ಚಿದರೆ ಈ ರೀತಿ ಆಗುತ್ತೆ ಅಂತ. ಓಕೆ ಡಾಕ್ಟರ್, ಇವಾಗ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಜನರಿಗೆ ಭಯ ಇರ್ತದೆ, ಏನು ನೋವಾಗ್ಬೋದಾ ಅಥವಾ ಮತ್ತೆ ಇದು ನೋವು ಬರ್ಬೋದಾ ಅಂತ ಹೇಳಿ. ಈ ಭಯವನ್ನು ಹೇಗೆ ತೆಗೆದು ಹಾಕ್ಬೋದು? ನಮ್ಮ ಹಲ್ಲು ನಮಗೆ 32 ಹಲ್ಲಿದೆ, ಆದರೆ ಎಲ್ಲ ಹಲ್ಲಿಗೆ ಒಂದೇ ಥರ ಫಂಕ್ಷನ್ ಇರೋದಿಲ್ಲ. ಒಂದೊಂದು ಹಲ್ಲು ಒಂದೊಂದು ಕಾರ್ಯ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮುಂದಿನ ಹಲ್ಲು ನಮಗೆ ಮಾತಾಡೋಕ್ಕೆ, ಸ್ಮೈಲಿಗೆ ಇಂಪಾರ್ಟೆಂಟ್. ಅದನ್ನು ನೀವು ಕಳ್ಕೊಂಡ್ರೆ ಅದನ್ನು ಮತ್ತೆ ಕೃತಕ ಪ್ಲಾಸ್ಟಿಕ್ ಇಲ್ಲ ಸಿರಾಮಿಕ್ ಅಲ್ಲ ಮೆಟಲ್ ಕ್ರ್ಯಾಪ್ಸಲ್ಲಿ ನೀವು ರೀಪ್ಲೇಸ್ ಮಾಡ್ಬೋದು. ಬಟ್ ಅದರ ಉದಾಹರಣೆ ಅಂದರೆ ನಿಮ್ಮ ಕೈಗೆ ನೀವು ಡ್ಯಾಮೇಜ್ ಆದರೆ, ಫ್ರ್ಯಾಕ್ಚರ್ ಆದರೆ ನೀವು ಅದನ್ನು ಹೋಗಿ ರಿಪೇರ್ ಮಾಡಿಸ್ತೀಯ, ಅದನ್ನು ಕಡಿದು ಆರ್ಟಿಫಿಷಿಯಲ್ ಹಲ್ಲು ಹಾಗೆ ಆರ್ಟಿಫಿಷಿಯಲ್ ಹ್ಯಾಂಡ್ ಹಾಕೋದಿಲ್ಲ. ಎಷ್ಟೇ ಹೇಳಿದರೂ ರಿಪೇರ್ ಮಾಡಿಸುವುದೇ ವಾಸಿ. ಯಾಕಂದರೆ ನಮ್ಮ ನ್ಯಾಚುರಲ್ ಹಲ್ಲು ಆರ್ಟಿಫಿಷಿಯಲ್ ಹಲ್ಲಿಗಿಂತ ಎಷ್ಟೋ ವಾಸಿ. ಅದು ಸಪೋರ್ಟ್ ಬೆಟರ್ ಕೊಡುತ್ತೆ, ಲೈಫ್ ಬೆಟರ್ ಇದೆ, ಮತ್ತು ಅದನ್ನು ಯಾವತ್ತೂ ನೀವು ರಿಗ್ರೆಟ್ ಮಾಡಲ್ಲ. ನಿಮ್ಮ ನ್ಯಾಚುರಲ್ ಹಲ್ಲನ್ನು ನೀವು ಉಳಿಸ್ಕೊಂಡ್ರೆ ನೀವು ಅದ್ರ ಬಗ್ಗೆ ಪಶ್ಚಾತ್ತಾಪ ಯಾವತ್ತೂ ಪಡೆಯೋದಿಲ್ಲ. ಸೊ ಫಸ್ಟ್ ಆಪ್ಷನ್ ಅದನ್ನು ರಿಪೇರ್ ಮಾಡಿ ಉಳಿಸುವುದೇ ನೋಡಿ. ಅದು ಆಗದಿದ್ದರೆ ಮಾತ್ರ ಪರಿಸ್ಥಿತಿಯಲ್ಲಿ ನೀವು ಆರ್ಟಿಫಿಷಿಯಲ್ ಹಲ್ಲು ಇಲ್ಲ ಇಂಪ್ಲಾಂಟ್ ಇಲ್ಲ ಕ್ಯಾಪ್, ಬ್ರಿಡ್ಜ್ ಯಾವುದು ನಿಮಗೆ ಸೂಟಬಲ್ ಮತ್ತು ಆಕ್ಸೆಪ್ಟೆಬಲ್ ಅದು ನೀವು ಡಾಕ್ಟರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಅನುಕೂಲ ಇದ್ದವನ್ನು ನೀವು ಸರಿಪಡಿಸ್ಕೊಳ್ಬಹುದು. ಡಾಕ್ಟರ್, ಇವಾಗ ಮಾರ್ಚ್ 5ನೇ ತಾರೀಕಿಗೆ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್ಸ್ ಡೇ ಅಂತ ಆಚರಣೆ ಮಾಡ್ತೇವೆ. ಯಾಕಾಗಿ ಆಚರಣೆ ಮಾಡಲಾಗುತ್ತೆ ಮತ್ತು ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ? ಇದು ಒಂದು 2017 ವರ್ಷದಿಂದ ಸ್ಟಾರ್ಟ್ ಮಾಡಿದ ಒಂದು ಸೆಲೆಬ್ರೇಷನ್ ಇವೆಂಟ್ 5th ಮಾರ್ಚ್ಗೆ ಅಂತ ಇಟ್ಕೊಂಡಿತ್ತು. ಹಾಗೆ ಇದು ಇಂಡಿಯನ್
ಅಂದರೆ ನಮ್ಮ ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್ಸ್, ದಟ್ ಈಸ್ IACD, ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್ಸ್, ಈ ಸಂಸ್ಥೆ ಇದನ್ನು ಆರಂಭ ಮಾಡಿದ್ದು. ಇದರ ಉದ್ದೇಶ ಏನಂದರೆ ಮೇಯ್ನಾಗಿ ನಮ್ಮ ಸಬ್ಜೆಕ್ಟ್ ಸ್ಪೆಷಾಲಿಟಿ ಬಗ್ಗೆ ಜನರಿಗೆ ತಿಳುವಳಿಕೆ ಗೊತ್ತಾಗಲಿ, ಇಂಥದ್ದು ಒಂದು ಸ್ಪೆಷಾಲಿಟಿ ಇದೆ, ಈ ಸ್ಪೆಷಾಲಿಟಿ ಮುಖಾಂತರ ನಿಮ್ಮ ಹಲ್ಲನ್ನು ನಾವು ಉಳಿಸ್ಕೊಡ್ಬಹುದು, ನೀವು ತೆಗೆಸುವುದು ಅಂತ ಒಂದೇ ಒಂದು ಮಾರ್ಗವನ್ನು ಒಪ್ಪದೆ ಇದನ್ನು ಈ ಟ್ರೀಟ್ಮೆಂಟ್ ಬಗ್ಗೆ ಕಲ್ತ್ಕೊಂಡು ಇದರ ವಿಚಾರವನ್ನು ನೋಡಿ ಇದರ ಬೆನಿಫಿಟ್ಸನ್ನು ಅರ್ಥ ಮಾಡಿಕೊಂಡು ಈ ಟ್ರೀಟ್ಮೆಂಟನ್ನು ನೀವು ನಮ್ಮ ದಂತ ಹಾಸ್ಪಿಟಲ್ ಇಲ್ಲ ಕ್ಲಿನಿಕಲ್ಲಿ ಹೋಗಿ ನೀವು ಮಾಡಿಸ್ಬೋದು. ಮತ್ತು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಚಿಂತನೆ ತಿಳುವಳಿಕೆ ಹೆಚ್ಚಾಗಿ ಸ್ಪ್ರೆಡ್ ಆಗಲಿ, ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಇದ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಮತ್ತು ಇದರಲ್ಲಿ ಹೈಲೈಟ್ ಅಂದರೆ ನಮ್ಮ ಸ್ಪೆಷಾಲಿಟಿಗೆ ಆದಷ್ಟು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೆನಿಫಿಟ್ ಸಿಕ್ಕಿ ಇದನ್ನು ನೀವು ನಿಮ್ಮ ಹಲ್ಲನ್ನು ಲೈಫ್ ಲಾಂಗ್ ನ್ಯಾಚುರಲ್ ಟೀತನ್ನು ಉಳಿಸ್ಕೊಳ್ಳೋದನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಬೇಕು ಅಂತ. ಇದರಲ್ಲಿ ನಾವು ಒಂದು ವಾರದ ಮಟ್ಟಿಗೆ ಕೆಲವು ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರತ್ಯೇಕವಾಗಿ ಮಾಡುವುದನ್ನು 5th ಮಾರ್ಚಿನ ಲಾಸ್ಟ್ ಡೇವರೆಗೂ ಸಂಸ್ಥೆಗಳಲ್ಲಿ, ಕಾಲೇಜಸಲ್ಲಿ, ಅಸೋಸಿಯೇಷನ್ಸ್ನಲ್ಲಿ ಆ್ಯಕ್ಟಿವಿಟೀಸ್ ಪಬ್ಲಿಕ್ಕಿಗೋಸ್ಕರ, ಸ್ಟೂಡೆಂಟ್ಸ್ಗೋಸ್ಕರ ಮತ್ತು ಪ್ರಾಕ್ಟೀಸ್ನಲ್ಲಿ ಕ್ಲಿನಿಷಿಯನ್ಸ್ಗೋಸ್ಕರ ಮಾಡ್ತೀವಿ. ಡಾಕ್ಟರ್, ಇವಾಗ ಕಾರ್ಯಕ್ರಮದ ಕೊನೆಯದಾಗಿ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಮ್ಮ ವೀಕ್ಷಕರಿಗೆ ಕಿವಿ ಮಾತನ್ನು ನೀಡೋದಾದರೆ? ಹಲ್ಲು ಅಂದರೆ ಕೆಲವರಿಗೆ ತುಂಬ ಇಂಪಾರ್ಟೆನ್ಸ್. ಅದೇ ಪರಿಸ್ಥಿತಿಯಲ್ಲಿ ವಿಪರೀತವಾಗಿ ಕೆಲವರು ಅದನ್ನು ಈಸಿಲಿ ಬೇಡ ಡಾಕ್ಟ್ರೇ ನೀವು ತೆಗೆಸಿಬಿಡಿ, ಅದು ತುಂಬ ಡಿಫ್ರೆನ್ಸ್ ಅಂತ ನಾವು ಕೆಲವರಿಗೆ ಹೇಳಿಕೊಡ್ತೇವೆ. ಹಲ್ಲು ಇಂಪಾರ್ಟೆಂಟ್ ಯಾಕೆ? ನಿಮ್ಮ ಮಾತಾಡೋಕ್ಕೆ, ನಿಮ್ಮ ಊಟ ಆಹಾರ ಜಗಿಯೋದಕ್ಕೆ, ನಿಮ್ಮ ಮುಖ ಲಕ್ಷಣಕ್ಕೆ, ನಿಮ್ಮ ಸ್ಮೈಲಿಂಗ್ಗೆ, ನಿಮಗೆ ಕಾನ್ಫಿಡೆನ್ಸ್ಗೆ, ಮತ್ತು ನಿಮ್ಮ ಹಲ್ಲು ತೆಗೆದ ಮೇಲೆ ಅದರ ಬೆಲೆ ಮತ್ತೆ ಗೊತ್ತಾಗೋದು. ಆರ್ಟಿಫಿಷಿಯಲ್ ಹಲ್ಲು ನಿಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ತುಂಬ ಸುಲಭ ಅನಿಸ್ತದೆ, ಆದರೆ ಅದಕ್ಕೆ ಮಾಡುವ ಕ್ರಮ, ಅದಕ್ಕೆ ಟೆಕ್ನಿಕ್ ಮತ್ತು ಅದರಲ್ಲಿ ಕಾಸ್ಟ್ ಫ್ಯಾಕ್ಟರ್, ಮತ್ತು ಅದರದ್ದು ಬಾಳ್ವಿಕೆ ನ್ಯಾಚುರಲ್ ಹಲ್ಲಷ್ಟು ಯಾವತ್ತೂ ಇರೋದಿಲ್ಲ. ನಿಜವಾದ ಹಲ್ಲು, ಸ್ವಾಭಾವಿಕವಾದ ಹಲ್ಲು ತುಂಬ ಬೆಟರ್. ಅದು ಲೈಫ್ ಲಾಂಗ್ ಬೆಟರ್ ಆಪ್ಷನ್, ಫಸ್ಟ್ ಪ್ರಯಾರಿಟಿ, ಅದನ್ನು ನೀವು ತಗೊಳ್ಬೇಕು. ಅದ್ರ ಬಗ್ಗೆ ನೀವು ಎರಡು ಮಾತಿಲ್ಲ, ನೀವು ರಿಪೇರ್ ಮಾಡಿ ಅದನ್ನು ಉಳಿಸ್ಕೊಳ್ಳೋದೇ ವಾಸಿ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ರೂಟ್ ಕೆನಲ್ ಬಗ್ಗೆ ಹಾಗೆಯೇ ಹಲ್ಲಿನ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬೋದು ಅಂತ ಬಹಳಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ಡಾಕ್ಟರ್ ಹೇಳಿದ್ರು, ಸುಮಾರಷ್ಟು ಟಿಪ್ಸ್ಗಳನ್ನು ಕೂಡ ನೀಡಿದ್ರು. ನೀವು ಬೆಳಗ್ಗೆ ಬ್ರಷ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಬ್ರಷ್ ಮಾಡಿದರೆ ನಿಮ್ಮ ಹಲ್ಲನ್ನು ಕಾಪಾಡಿಕೊಳ್ಬೋದು. ಹಾಗೆಯೇ ಏನಾದರೂ ಸಣ್ಣ ಸಮಸ್ಯೆಗಳು ಕಂಡು ಬಂದರೆ ದಯವಿಟ್ಟು ನೀವು ಮನೆಯಲ್ಲೇ ಅದನ್ನು ಕಡಿಮೆ ಮಾಡೋದು ಹೇಗೆ ಅಂತ ನೋಡೋ ಬದಲು ವರ್ಷಕ್ಕೊಂದು 2 ಬಾರಿ ಆದರೂ ದಂತ ವೈದ್ಯರ ಬಳಿ ಹೋಗಿ ಚೆಕಪ್ಪನ್ನು ಮಾಡಿಸಿಕೊಳ್ಳಿ. ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಚುವಲ್ 24x7.